ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯರಾದ ಪೂಜ್ಯ ಶ್ರೀಪಾದರ ಚರಣಕಮಲಗಳಿಗೆ ಭಕ್ತಿ ನಮ್ರ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತೇನೆ. ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ. ಇಲ್ಲಿ ರಾಶಿ ಬೀಳ್ಬೋದು, ಎಲ್ಲ ಹತ್ತಿರ ಬಂದು ಇಲ್ಲಿ ಸುತ್ತ ಸೇರ್ಬೋದು. ಒಂದು ಇದೇನು ಪಟ್ಟಾಂಗ ಅಷ್ಟೇ. ಅದರಿಂದ ಮಧ್ಯ ಮಧ್ಯದಲ್ಲೂ ನೀವು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಅವಕಾಶ ಉಂಟು. ಸರಿ, ಆ ಸ್ವಾಮಿಗಳು ನಾನೇನು ಮಡಿಯಲ್ಲಿಲ್ಲ, ಹತ್ರ ಬರ್ಬೋದು ಅಂತ. ಹಸ್ತೋದಕ ಮತ್ತು ನೈವೇದ್ಯ ಏನು ವ್ಯತ್ಯಾಸ? ಸರಿ, ಈಗ ಬಂದಿರುವ ಪ್ರಶ್ನೆ ನೈವೇದ್ಯ ಮತ್ತು ಹಸ್ತೋದಕ, ಇದರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಿ ಅಂತ. ಭಗವಂತನಿಗೆ ನಿವೇದನೆ ಮಾಡುವುದಕ್ಕೆ ನೈವೇದ್ಯ ಅಂತ ಹೆಸರು, ಬ್ರಾಹ್ಮಣರಿಗೆ ಕೊಡುವುದಕ್ಕೆ ಹಸ್ತೋದಕ ಅಂತ ಹೆಸರು. ಎರಡು ನಿವೇದನೆ. ಭಗವಂತನಿಗೆ ಕೊಟ್ಟರೆ ನೈವೇದ್ಯ, ಅರ್ಥಾತ್ 4 ಕೈಯವರಿಗೆ ಕೊಟ್ಟರೆ ನೈವೇದ್ಯ, 2 ಕೈಯವರಿಗೆ ಕೊಟ್ಟರೆ ಹಸ್ತೋದಕ. ಇಷ್ಟು ವ್ಯತ್ಯಾಸ. ಅಂದರೆ ನಾವು ಗುರುವೃಂದಾವನಕ್ಕೆಲ್ಲ ಕೊಡುವಂಥದ್ದು ಹಸ್ತೋದಕ. ಅದು ಯತಿಭಿಕ್ಷಾ ಪ್ರದಾನ ಇದ್ದ ಹಾಗೆ, ಬ್ರಾಹ್ಮಣರಿಗೆ ಕೊಡುವ ಹಾಗೆ. ಬ್ರಾಹ್ಮಣರಿಗೆ ಕೊಡುವುದು ಅಂದ್ರೇನು? ಯತಿ ಹಸ್ತೆ ಜಲಂ ದದ್ಯಾತ್ ಭೀಕ್ಷಂ ದದ್ಯಾತ್ ಪುನರ್ಜಲಂ ತದನ್ನಂ ಮೇರುಣಾತುಲ್ಯಂ ತಜ್ಜಲಂ ಸಾಗರೋಪಮಂ. ಸರಿಯಾದ ಕ್ರಮದಲ್ಲಿ ಯತಿಗಳನ್ನು ಮನೆಗೆ ಭಿಕ್ಷೆಗೆ ಕರೆದಾಗ ಯತಿಗಳ ಕೈಯಲ್ಲಿ ಮೊದಲು ನೀರು ಕೊಡಬೇಕು, ಆಮೇಲೆ ಅನ್ನವನ್ನು ದತ್ತಂ ನಮಮ ಅಂಥೇಳಿ ಅನ್ನವನ್ನು ಕೊಡಬೇಕು, ಆಮೇಲೆ ಕೈಗೆ ತೀರ್ಥವನ್ನು ಹಾಕಬೇಕು ಗುರುಗಳಿಗೆ. ಇದು ಮನೆ ಯಜಮಾನನೇ ಸ್ನಾನ ಮಾಡಿ ಅಷ್ಟು ಸಮಯ ಉಪವಾಸ ಇದ್ದು, ಗುರುಗಳೇ ಹೇಗೂ ಉಪವಾಸ ಇರ್ತಾರೆ, ನಾವು ಉಪವಾಸ ಇರಬೇಡ್ವಾ? ಆದ್ದರಿಂದ ಅಷ್ಟು ಹೊತ್ತು ಉಪವಾಸ ಇದ್ದು ಅವರ ಕೈಗೆ ಹಸ್ತೋದಕ ಹಾಕಿ, ಆಮೇಲೆ ಆ ಹಸ್ತೋದಕದ ನಿಮಿತ್ತ ಒಂದು ಚಿಕ್ಕ ಕಾಣಿಕೆಯನ್ನು ಹಾಕಿ ನಮಸ್ಕಾರ ಮಾಡಿ ಸಾವಕಾಶವಾಗಿ ನಾವು ಕೊಟ್ಟ ಯಥಾಶಕ್ತಿ ಭಿಕ್ಷೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಬರ್ತಾರೆ. ಇಷ್ಟು ಪ್ರಕ್ರಿಯೆಗೆ ಸೇರಿ ಹಸ್ತೋದಕ ಅಂತ ಹೆಸರು. ನಮ್ಮಲ್ಲಿ ಪೂಜೆ ಅಂತೇಳಿದರೆ ಭಗವಂತನಿಗೆ ಮಾತ್ರ ಪೂಜೆ. ಪೂಜಾವಿ ವಿಷ್ಣು ಪೂಜಾ ಅಂತ. ಪೂಜಾ ಅಂತೇಳಿದರೆ ವಿಷ್ಣು ಪೂಜೆ, ಭಗವಂತನಿಗೆ ಮಾತ್ರ ಪೂಜೆ. ಉಳಿದವರೆಲ್ಲ ದೇವತೆಗಳು. ಭಗವಂತ ಒಬ್ಬ ದೇವ, ಉಳಿದವರೆಲ್ಲ ದೇವತೆಗಳು. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಇದು ಆಚಾರ್ಯರ ಸಿದ್ಧಾಂತ. ಏಕೋ ದೇವ, ಒಬ್ಬ ದೇವ. ಒಬ್ಬ ದೇವನಿಗೆ ಒಬ್ಬಳು ದೇವಿ, ಅವಳಿಗೆ ಮಹಾಲಕ್ಷ್ಮಿ ಅಂತ ಹೆಸರು. ಉಳಿದವರೆಲ್ಲ ದೇವತೆಗಳು ಅಂತ ಕರೆಸಿಕೊಳ್ತಾರೆ. ಅವರೆಲ್ಲ ಜೀವರೇ. ದೇವ ಜೀವ ಅಂತ 2 ಕೆಟಗರಿ. ದೇವನಿಗೊಬ್ಬಳು ದೇವಿ, ಅವಳು ಜೀವ ಅಲ್ಲ. ನಿತ್ಯ ಮುಕ್ತರಿಗೆಲ್ಲ ದೇವ ದೇವಿ ಅಂತ ಹೆಸರು. ಇನ್ನು ಲಿಂಗದೇಹ ಉಳ್ಳವರಿಗೆಲ್ಲ ಜೀವ ಅಂತ ಹೆಸರು. ಆ ಜೀವರಲ್ಲಿ ಉತ್ತಮನಾದವ, ಜೀವೋತ್ತಮನಾದವ ಬ್ರಹ್ಮ ವಾಯು. ಇದು ಜೀವೋತ್ತಮ ತತ್ವ. ಈ ಜೀವರಿಗೆಲ್ಲ ಪೂಜೆ ಅಂತೇಳಿದರೆ ಏನು? ಭಗವಂತನ ಪ್ರಸಾದವನ್ನು ಕೊಡುವುದೇ ಅವರ ಪೂಜೆ. ಮನೆಗೊಬ್ಬರು ಬ್ರಾಹ್ಮಣರು ಬಂದರೆ ಆ ಬ್ರಾಹ್ಮಣರ ಪೂಜೆ ಅಂತೇಳಿದರೆ ದೇವರಿಗೆ ಕೊಟ್ಟ ಗಂಧ, ದೇವರಿಗೆ ದೇವರನ್ನು ಅಭಿಷೇಕ ಮಾಡಿದ ತೀರ್ಥ, ದೇವರ ನೈರ್ಮಾಲ್ಯ ಪುಷ್ಪಾದಿಗಳು, ಅದನ್ನು ಮಾಲೆ ಹಾಕುವುದು, ಇವೆಲ್ಲ ಒಬ್ಬ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಯತಿಗಳಿಗೆ ಪೂಜೆ ಅಂದರೂ ಕೂಡ ಹಾಗೆ. ನಾವು ಸೀದಾ ಹೋಗಿ ಅಂಗಡಿಯ ತಂದ ಮಾಲೆಯನ್ನೇ ಯತಿಗಳಿಗೆ ಹಾಕುವುದಕ್ಕೆ ಅವಕಾಶ ಇಲ್ಲ. ಅದನ್ನು ತೊಳೆದು ಕೊನೆ ಪಕ್ಷ ನಮ್ಮ ಮನೆಯಲ್ಲಿದ್ದ ದೇವರ ಪೆಟ್ಟಿಗೆ ಮೇಲೆ ಆದರೂ ಇಟ್ಟು, ಇಲ್ಲದೆ ಹೋದರೆ ವೇದವ್ಯಾಸರು ಅಂತ ಕಲ್ಪಿಸಿ ಪುಸ್ತಕದ ಮೇಲೆ ಆದರೂ ಇಟ್ಟು, ಅಥವಾ ಗುರುಗಳು ದೇವರನ್ನು ಹಿಡ್ಕೊಂಡು ಬಂದರು ಅಂತಾದರೆ ದೇವರ ಕೈಯಲ್ಲಿ, ಗುರುಗಳ ಕೈಯಲ್ಲಿ ಮೊದಲು ಪುಷ್ಪವನ್ನು ಕೊಟ್ಟು ದೇವರಿಗೆ ಅವರು ದೇವರ ಮೇಲೆ ಹಾಕಿದ ಮೇಲೆ ಆ ಮಾಲೆಯನ್ನು ಅವರಿಗೆ ಹಾಕೋದು. ಅಂದರೆ ಬ್ರಾಹ್ಮಣರ ಯತಿಗಳ ಪೂಜೆ ಅಂತೇಳಿದರೆ ಭಗವಂತನ ಪ್ರಸಾದದ ವಿನಿಯೋಗವೇ ಇಷ್ಟೇ. ಹಾಗಾಗಿ ನಾವು ಉಳಿದ ದೇವರಿಗೆ, ಮುಖ್ಯ ಪ್ರಾಣಾದಿಗಳಿಗೆಲ್ಲ ಪೂಜೆ ಅಂತೇಳಿದರೆ ಭಗವಂತನ ಗಂಧ, ಭಗವಂತನಿಗೆ ಅಭಿಷೇಕ ಮಾಡಿದಂತಹ ತೀರ್ಥ, ಇವನ್ನೆಲ್ಲ ಕೊಡುವಂಥದ್ದೇ ಮುಖ್ಯ ಪ್ರಾಣಾದಿಗಳ ಪೂಜೆ. ಹಾಗೆ ಯತಿಭಿಕ್ಷಾ ಅಂತೇಳಿದರೆ ವೃಂದಾವನ ಸ್ವರೂಪ ಇರ್ತದೆ ಮನೆಯಲ್ಲಿ. ಅದು ರಾಯರ್ದಿರ್ಬೋದು ಅಥವಾ ಜಯತೀರ್ಥರದ್ದು ಇರ್ಬೋದು, ವೃಂದಾವನ ಇರ್ತದೆ. ಆ ಇದ್ದಂಥ ವೃಂದಾವನಕ್ಕೆ ಮೊದಲು ತೀರ್ಥವನ್ನು ಹಾಕಿ, ದೇವರ ನೈವೇದ್ಯ, ಮುಖ್ಯ ಪ್ರಾಣ ನೈವೇದ್ಯ ಏನಿದೆ ಆ ನೈವೇದ್ಯಕ್ಕೆ ತೀರ್ಥವನ್ನು ಹಾಕಿ, ಮತ್ತೊಮ್ಮೆ ಅವರಿಗೆ ತೀರ್ಥವನ್ನು ಹಾಕತಕ್ಕಂಥ ವಿಧಾನವನ್ನು ನಾವು ಹಸ್ತೋದಕ ಅಂತ ಕರೆಯೋದು. ಹಸ್ತದಲ್ಲಿ ನೀವು ಅಮೃತೋಪಸ್ತರಣಮಸಿ ಅಂತ ತೆಗೊಳ್ಳುವುದಕ್ಕೆ ಕೊಡುವ ಉದಕ, ಹಸ್ತದಲ್ಲಿ ಹಾಕುವ ಉದಕ ಅಂತ. ಇಷ್ಟೇ ನೈವೇದ್ಯ. ಅಲ್ಲ,
ದೇವತೆಗಳಿಗೆ ಕೊಡುವಂಥದ್ದಕ್ಕೆ ಹಸ್ತೋದಕ ಅಂತ ಹೆಸರಲ್ಲ. ಯಾಕಂದರೆ 4 ಕೈ, ಅದೇ ಹೇಳಿದ್ದು ನಾನು, 2 ಕೈ 4 ಕೈ ವ್ಯತ್ಯಾಸವನ್ನು ಹೇಳಿದ್ದು. ದೇವತೆಗಳಿಗೆ ಕೊಡುವಂಥದ್ದೆಲ್ಲ ನೈವೇದ್ಯ, ಭಗವಂತನಿಗೆ ನಿವೇದಿತವಾದದ್ದು. ವಿಷ್ಣೋರ್ ನಿವೇದಿತಾನ್ನೇನ ಯಷ್ಟವ್ಯಂ ದೇವತಾಂತರಂ. ಭಗವಂತನಿಗೆ ನಿವೇದಿತವಾದ ವಸ್ತುವನ್ನೇ ಉಳಿದ ದೇವತೆಗಳಿಗೆಲ್ಲ ಕೊಡಬೇಕು. ಅದು ಅಗ್ನಿಯಲ್ಲಿ ಆಹುತಿಯ ಕೊಡುವುದಾದರೂ ಕೂಡ ಹಾಗೆ. ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿಭಿ ಸ್ಮೃತಂ ಅಂತುಂಟು. ನಮಗೆ ಭೋಜ್ಯ ಆಗಬೇಕಾದರೆ ವಿಷ್ಣು ನೈವೇದ್ಯ ಆದರೆ ಸಾಕಾಗುವುದಿಲ್ಲ, ಪಾವನಂ ಆಗಬೇಕು. ಅದು ಪಾವನ ಅಂದರೆ ಪವನ ಸಂಬಂಧಿ ಆಗಬೇಕು, ಅಂದರೆ ಮುಖ್ಯ ಪ್ರಾಣನಿಗೂ ಕೊಡಬೇಕು. ಉಳಿದ ದೇವತೆಗಳಿಗೆ ಇಂದ್ರಾದಿಗಳಿಗೆ ಕೊಡುವಾಗ ಭಗವಂತನಿಗೆ ನಿವೇದಿತವಾದದ್ದನ್ನೇ ಅವರಿಗೆ ಕೊಡುವುದು. ಪವನನಿಗೆ ಕೊಟ್ಟು ಕೊಡಬೇಕು ಅಂತ ವಿಧಾನ ಧರ್ಮಶಾಸ್ತ್ರದಲ್ಲಿಲ್ಲ. ಅದನ್ನು ಈಗ ಗಣಪತಿಗೆ ನೈವೇದ್ಯ ಮಾಡುವಾಗ ಭಗವಂತನಿಗೆ ನಿವೇದಿತವಾದ್ದನ್ನು ಕೊನೆಗೆ ಗಣಪತಿಗೆ ಕೊಡುವುದು. ಗಣಪತಿ ಅಂತರ್ಗತ ವಿಶ್ವಂಬರನಿಗೆ ಕೊಡುವುದಾದರೂ ಶಾಲಗ್ರಾಮಾದಿ ಸ್ವರೂಪದಲ್ಲಿ ಭಗವಂತನಿಗೆ ಕೊಟ್ಟದ್ದನ್ನು ನಂತರ ಗಣಪತ್ಯಾದಿ ದೇವತೆಗಳಿಗೆ ಕೊಡುವುದು. ಮಧ್ಯದಲ್ಲಿ ಮುಖ್ಯ ಪ್ರಾಣನಿಗೆ ಕೊಟ್ಟು ಕೊಡಬೇಕು ಅಂತೇಳಿ ಧರ್ಮಶಾಸ್ತ್ರದ ವಿಧಾನಗಳಾಗಲಿ ಅಥವಾ ಮಾಧ್ವ ಗ್ರಂಥಗಳಲ್ಲಿ ವಿಧಾನವಾಗಲಿ ಇಲ್ಲ. ಆದರೆ ನಾವು ಮನುಷ್ಯರು ಸ್ವೀಕಾರ ಮಾಡಬೇಕಾದರೆ ಭಗವಂತನಿಗೆ ನೈವೇದ್ಯ ಆಗಿ ಮುಖ್ಯ ಪ್ರಾಣನಿಗೆ ನೈವೇದ್ಯ ಆದ ಮೇಲೆಯೇ ಮನುಷ್ಯನಿಗೆ ಸ್ವೀಕಾರಕ್ಕೆ ಅರ್ಹ ಅಂತ ಇಷ್ಟು ವ್ಯತ್ಯಾಸ. ಆದ್ದರಿಂದ ಭಗವಂತನಿಗೆ ನೈವೇದ್ಯ, ಪ್ರಾಣನಿಗೆ ನೈವೇದ್ಯ, ಅದು ಭಾಗ ಮಾಡಿರ್ತದೆ. ಉಳಿದವರಿಗೆಲ್ಲ ನೈವೇದ್ಯ ಅಂತೇಳಿ ಪ್ರತ್ಯೇಕ ಭಾಗ ಇರ್ತದೆ. ಆ ಭಾಗಗಳಿಂದ ಆಯಾ ದೇವತೆಗಳಿಗೆ ನೈವೇದ್ಯ. ಆಮೇಲೆ ಭಗವನ್ನಿವೇದಿತವಾದ ಅನ್ನ ಏನಿದೆ ಅದರಿಂದ ನಮ್ಮ ಯತಿಗಳಿಗೆ ಹಸ್ತೋದಕ ಅನ್ನುವ ಪ್ರಕ್ರಿಯೆ ನಡೀತದೆ. ಸ್ತ್ರೀಯರಿಗೆ ಸಂಧ್ಯಾ ವಂದನೆ ಗೋಪಧಾರಣೆ ಏನೆಲ್ಲ ಪಾಪ ಪುರುಷ ವಿಮೋಚನೆ ಎಲ್ಲ ಏನೆಲ್ಲ ಯಾವುದೆಲ್ಲ ಆಚಮನ ಪ್ರಾಣಾಯಾಮ ಏನೆಲ್ಲ ಮಾಡಬೇಕು ನಿತ್ಯ ಸಂಧ್ಯಾ ವಂದನೆ? ನೀವು ಕೇಳಿದ ಪ್ರಶ್ನೆ ಇಲ್ಲಿ ಒಂದುಂಟು, ಅದನ್ನು ಓದ್ತೇನೆ, ಅದರಲ್ಲಿ ಏನಾದರೂ ಇದ್ದರೆ ಸೇರಿಸಿ. ಸ್ತ್ರೀಯರ ಜಪ ಬಗೆ ಹೇಗೆ, ಯಾವುದು ಮೊದಲು, ಆಚಮನ ಹೇಗೆ ಮಾಡಬೇಕು, ಕೇಶವನಾಮದ ಸ್ಮರಣೆಯೇ, ಯಾವುದು ಮೊದಲು ಯಾವುದು ನಂತರ, ಕ್ರಮ ಸ್ವಲ್ಪ ತಿಳಿಸಿ. ಇದೇ ಪ್ರಕ್ರಿಯೆ. ಸ್ತ್ರೀಯರ ಬಗ್ಗೆ ಗಂಡಸರು ಪ್ರಶ್ನೆ ಕೇಳಬೇಕು, ಯಾಕಂದರೆ ಸ್ತ್ರೀಯರಿಗೆ ಹೇಳಿಕೊಡುವುದಕ್ಕೋಸ್ಕರ ಬೇಕಾಗ್ತದೆ. ಬಹಳ ಮುಖ್ಯವಾದ ವಿಷಯ. ಒಂದು ಸ್ತ್ರೀಯರಿಗೆ ಜಪಕ್ರಮ ಉಂಟೋ ಅಂತ ಒಂದು ದೊಡ್ಡ ಪ್ರಶ್ನೆ ಇತ್ತು ಒಂದು ಕಾಲದಲ್ಲಿ. ಬನ್ನಂಜೆ ಗೋವಿಂದಾಚಾರ್ಯರು ಈ ವಿಷಯದಲ್ಲಿ ಕೆಲವು ಭಾಷಣಗಳನ್ನು ಮಾಡಿದ್ದಾರೆ. ಸ್ತ್ರೀಯರಿಗೆ ಜಪಕ್ರಮ ಉಂಟು ಅಂತ ಗೋವಿಂದಾಚಾರ್ಯರು ಒಪ್ಪಿದ್ದಾರೆ, ಆದರೆ ಸಿಕ್ಕಾಬಟ್ಟೆ ಜಪ ಇಲ್ಲ ಅಂತ. ಸ್ತ್ರೀಣಾಂಚೇತ್ ತದಮಂತ್ರವತ್ ಅಂತ ಸ್ಮೃತಿಯಲ್ಲಿದೆ. ಸ್ತ್ರೀಯರಿಗೆ ಅಂತ ಆದರೆ ಮಂತ್ರವಿಲ್ಲದೆ ಅಂತ ಆ ಶಬ್ದಕ್ಕೆ ಅರ್ಥ. ಅಮಂತ್ರವತ್, ಅಮಂತ್ರವತ್ ಅಂದರೆ ಅಮಂತ್ರ ಅಸ್ಯ ಅಸ್ತೀತಿ, ಮಂತ್ರವಿಲ್ಲದೆ ಅಂತ ಆ ಶಬ್ದಕ್ಕೆ ಅರ್ಥ. ಆದರೆ ವ್ಯಾಖ್ಯಾನಕಾರರು ಅಮಂತ್ರವತ್ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಿದ್ದಾರೆ ಅಂದರೆ ಅಲ್ಪ ಮಂತ್ರವತ್ ಅಂತ ಅರ್ಥ ಮಾಡಿದ್ದಾರೆ. ಮಂತ್ರವೇ ಇಲ್ಲ ಅಂತಲ್ಲ, ಅಲ್ಪ ಮಂತ್ರಗಳನ್ನು ಬಳಸಿಕೊಂಡು ಸ್ತ್ರೀಯರ ಸಂಧ್ಯಾವಂದನೆ, ಸ್ತ್ರೀಯರ ಜಪವಿಧಿ ಇದನ್ನು ನಡೆಸಬೇಕು ಅಂತ. ಯಾಕಂದರೆ ನನಗೆ ಈ ಆ ಅಂತುಂಟಲ್ವ, ಆ ಅಂದರೆ ನಾ ಅಂತುಂಟಲ್ವ, ಅದಕ್ಕೆ ಸಂಸ್ಕೃತದಲ್ಲಿ 6 ಅರ್ಥಗಳುಂಟು. ನನ್ಯರ್ಥಾ ಷಡ್ ಪ್ರಕೀರ್ತಿತಾ ಅಂತ. ಅದರಲ್ಲಿ ಒಂದು ಅರ್ಥ ಕಡಿಮೆ ಅಂತ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಒಬ್ಬಳು ಸುಂದರ ಸ್ತ್ರೀಯನ್ನು ವರ್ಣನೆ ಮಾಡುವಾಗ ಅನುದರಾ ಕನ್ಯಾ ಅಂತ ಹೇಳೋದು. ಅನುದರಾ ಕನ್ಯಾ ಅಂದರೆ ಹೊಟ್ಟೆ ಇಲ್ಲದೇ ಇದ್ದವಳು ಅಂತ ಅರ್ಥ ಅಲ್ಲ, ಅಲ್ಪೋದರಾ ಕನ್ಯಾ ಅಂತ, ಹೊಟ್ಟೆ ಚಿಕ್ಕದಿದ್ದವಳು ಅಂತ ಅರ್ಥ. ಆ ಅರ್ಥದಲ್ಲಿ ನನಿ ಅಲ್ಪ ಎಂಬ ಅರ್ಥದಲ್ಲೂ ಕೂಡ ನನಿಯನ್ನು ಬಳಸುವಂಥದ್ದಿದೆ. ಅದನ್ನು ಅಮಂತ್ರವತ್ ಅಂತೇಳಿದರೆ ಅಲ್ಪ ಮಂತ್ರವತ್, ಹೆಚ್ಚು ಮಂತ್ರಗಳಿಲ್ಲ. ಇನ್ನೊಂದು ಅರ್ಥ ಇದೆ, ಅಮಂತ್ರವತ್ ಅಂದರೆ ಮಂತ್ರರಹಿತಂ ಸ್ತ್ರೀಣಾಂ ಕರ್ಮ ಅಂತ. ಮಂತ್ರ ಅಂದರೆ ಏನು? ವೇದದ ಉದಾತ್ತ ಅನುದಾತ್ತ ಸ್ವರಿತಾದಿ ಸಹಿತವಾದ ವೈದಿಕ ಮಂತ್ರಗಳ ಪ್ರಯೋಗ ಇಲ್ಲ. ಮತ್ತು ಪೌರಾಣಿಕ ಮಂತ್ರಗಳನ್ನು ಬಳಸಿಕೊಂಡು ಅವರು ಮಾಡಬೇಕು. ಇದರಲ್ಲಿ ಸ್ವಾಹ ಅನ್ನುವ ಮಂತ್ರ ಉಂಟಲ್ವ, ಅದು ವೈದಿಕವಾದದ್ದು. ಆ ವೈದಿಕವಾದ ಸ್ವಾಹಾಕಾರವನ್ನು ಬಿಟ್ಟು ಸ್ತ್ರೀಯರು ಆಚಮನಾದಿ ವಿಧಾನವನ್ನು ಮಾಡಬೇಕು. ನಾವೆಲ್ಲ ಆಚಮನ ಮಾಡುವಾಗ ಋಗ್ವೇದಾಯ ಸ್ವಾಹ ಅಂತೇಳಿ ಆಚಮನ ಮಾಡ್ತೇವೆ. ಸ್ತ್ರೀಯರಿಗೆ 24 ನಾಮದಿಂದ ಆಚಮನವನ್ನು ಹೇಳಿದೆ. ಶ್ರೌತಾಚಮನ, ಸ್ಮಾರ್ತಾಚಮನ ಅಂತ ವೇದದಲ್ಲೇ ಹೇಳಿದ ಆಚಮನಗಳು 2 ಇದ್ದಾವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ನಾಮಗಳನ್ನು ಹೇಳಿಕೊಂಡು ಮೊದಲ 3 ಹೆಸರಿನಿಂದ ಜಲವನ್ನು ಪ್ರಾಶನ ಮಾಡಿ 4ನೇ ಹೆಸರಿನಿಂದ ಕೈಯನ್ನು ಒರೆಸಿಕೊಳ್ಳುವಂಥ ಒಂದು ವಿಧಾನ ಇದೆ. ಆಮೇಲೆ ತತ್ವಾಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡುವುದು. ದಿಗ್ಭ್ಯೋ ನಮಃ ಅಂದರೆ ಇಲ್ಲಿ ದಿಗ್ದೇವತೆಗಳು, ಇಲ್ಲಿ ಸೂರ್ಯಚಂದ್ರರು, ಇಲ್ಲಿ ವಾಯು, ಇಲ್ಲಿ ಅಗ್ನಿ ಅಂತ ಆಯಾ ತತ್ವಾಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡತಕ್ಕಂಥ ಒಂದು ವಿಧಾನ ಇದೆ. ಈ ವಿಧಾನವನ್ನು ಶ್ರೌತಾಚಮನ ಅಂತ ಕರೀತಾರೆ. 2ನೇದ್ದು ಸ್ಮಾರ್ತಾಚಮನ, ಅದು ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ. ಆಮೇಲೆ ಉಳಿದ ನಾಮಗಳನ್ನು 24 ನಾಮಗಳನ್ನು ಹೇಳ್ತಕ್ಕಂತಹ ಸ್ಮಾರ್ತಾಚಮನ ಇದೆ.
ಸ್ತ್ರೀಯರಿಗೆ ಸ್ಮಾರ್ತಾಚಮನ ವಿಹಿತ, ಅದನ್ನು ಅವರು ನಡೆಸಬೇಕು. ಋಗ್ವೇದಾಯ ಸ್ವಾಹ ಅಂತ ಭರ್ರ ಕುಡಿಯುವುದಕ್ಕೆ ಅವಕಾಶ ಇಲ್ಲ. ಕೇಶವಾಯ ಸ್ವಾಹ ಅಂತ ಹೇಳಬೇಕು, ಕೇಶವಾಯ ನಮಃ ಅಂತ ಹೇಳಬೇಕು ಅಂತ ಪ್ರಶ್ನೆ. ಈಗ ಅಲ್ಲಿ ಸ್ವಾಹಾಕಾರ ಅನ್ನೋದು ವೈದಿಕವಾದದ್ರಿಂದ ಅಮಂತ್ರವತ್ ಅಂತ ವಿಧಾನ ಮಾಡಿರೋದ್ರಿಂದ ಸ್ವಾಹಾಕಾರವನ್ನು ಬಿಟ್ಟು ಸ್ವಾಹಾ ಸ್ಥಳದಲ್ಲಿ ನಮಸ್ಕಾರವನ್ನು ಹಾಕಬೇಕು ಅನ್ನುವ ವಿಧಾನ. ಆದ್ದರಿಂದ ಸ್ತ್ರೀಯರ ಆಚಮನ ಹೇಗೆ ಅಂದರೆ ಕೇಶವಾಯ ನಮಃ, ಓಂಕಾರದ ಪ್ರಯೋಗ ಇಲ್ಲ, ಸ್ವಾಹಾಕಾರದ ಪ್ರಯೋಗ ಇಲ್ಲ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ. ಆ ಕುಡಿಯುವಾಗಲೂ ಕೂಡ ಶಬ್ದ ಆಗಬಾರ್ದು. ಜೊತೆಗೆ ಕೈಯಲ್ಲಿ ಒಂದು ಉದ್ದಿನ ಕಾಳು ಮುಳುಗುವುದಕ್ಕಿಂತ ಜಾಸ್ತಿ ನೀರು ಹಾಕಿಕೊಳ್ಳಬಾರ್ದು. ಅಂದರೆ ಒಂದು ಉದ್ಧರಣೆಯಷ್ಟು ನೀರು ಸೌಟಲ್ಲಿ ತೆಗೆದು ಅಡಿಗೆ ಮನೆಯ ಸೌಟೆ ಹಿಡ್ಕೊಂಡು ಆಚಮನ ಮಾಡುವುದಲ್ಲ. ಇದು ಹೇಳಿದ್ರು ಯಾವ ಬೆರಳು ಅಂತ ಮೊನ್ನೆ ಒಂದು ಆಚಾರ ಬಂದಿದ್ರು, ಹೀಗೆ ಹಿಡ್ಕೊಳ್ಬೇಕು, ಹೀಗೆ ಮಾಡ್ಕೊಳ್ಬೇಕು, ಅದು ಹೀಗೆ ನಾಡಿ ಆಗ್ಬೇಕಂತೆಲ್ಲ ಹೇಳಿದ್ವಿ. ಈ ಧರ್ಮಶಾಸ್ತ್ರದ ವಿಧಾನ ಹೇಳ್ತೇನೆ ಏನಿದೆ ಅಂತೇಳಿ. ವಿವಾದಗಳೆಲ್ಲ ನಂತರ ಕನಿಷ್ಠಿಕೆ ದೂರದಲ್ಲಿರಬೇಕು. ಕನಿಷ್ಠಿಕೆ, ಇದು ಕನಿಷ್ಠಿಕೆ, ಅದು ದೂರದಲ್ಲಿರಬೇಕು. ಈ ಮೂರು ಬೆರಳುಗಳು ಒಟ್ಟಿಗಿರಬೇಕು. ಅಂಗುಷ್ಠ ಅದು ತರ್ಜನಿಯ ಮೂಲವನ್ನು ಸ್ಪರ್ಶ ಮಾಡಬೇಕು. ಇದು ಇರತಕ್ಕಂಥದ್ದು ಯಾವುದರಲ್ಲಿ? ಈ ವಿಧಾನ ಆನ್ನಿಕ ಕೌಸ್ತುಭ ಅನ್ನುವ ವಿಧಾನದಲ್ಲಿ ಹೇಳಿದ್ದಾರೆ. ಇನ್ನೊಂದು ಅವರು ಅಥವಾ ಮಧ್ಯಮ ಮೂಲ ಅಂತ ಎರಡು ಹೇಳ್ತಾರೆ. ಅಥವಾ ಅಂತ ಎರಡನೇ ಪಕ್ಷ ಮಧ್ಯಮ ಮೂಲಕ್ಕೆ ಬರ್ತಾರೆ. ಇದಕ್ಕೇನು ಹೆಸರು? ಅನಾಮಿಕ. ಅನಾಮಿಕ ಮೂಲವನ್ನು ಹೇಳುವ ಧರ್ಮಶಾಸ್ತ್ರದ ಗ್ರಂಥ ನಾನು ನೋಡಲಿಲ್ಲ. ಒಂದು ತರ್ಜನಿ ಮೂಲ ಅಥವಾ ಮಧ್ಯಮ ಮೂಲ, ಒಂದೋ ಹೀಗೆ ಒಂದೋ ಹೀಗೆ. ನಾವೆಲ್ಲ ಮಾಡುವುದು ತರ್ಜನಿ ಮೂಲವನ್ನು ಇಟ್ಟುಕೊಳ್ಳೋದು, ಅಲ್ಲಿಗೆ ಒಂದು ಉದ್ಧರಣೆಯಷ್ಟು ನೀರು ಹಾಕ್ಕೊಳ್ಳೋದು. ಈ ಬೆರಳು ದೂರದಲ್ಲಿರ್ತದೆ. ನೀರನ್ನು ತೆಗೊಳ್ಬೇಕಾದರೆ ಪ್ರಜಾಪತಿ ತೀರ್ಥದಿಂದ ತೆಗೊಳ್ಬೇಕು. ನೀರು ಇರುವುದು ಅಗ್ನಿತೀರ್ಥದಲ್ಲಿ. ಅಗ್ನಿತೀರ್ಥದಲ್ಲಿರುವ ನೀರು ಅಗ್ನಿಯಿಂದ ಶುದ್ಧವಾದದ್ದನ್ನು ಬ್ರಹ್ಮತೀರ್ಥ ಅಥವಾ ಪ್ರಜಾಪತಿ ತೀರ್ಥ ಅಂತ ಕರೆಯುವುದು. ಕೈಯಲ್ಲಿ 5 ತೀರ್ಥ ಗೊತ್ತಾ? ಕೈಯಲ್ಲಿ 5 ತೀರ್ಥ ಇದೆ. ಈ ಮಧ್ಯಕ್ಕೆ ಅಗ್ನಿತೀರ್ಥ ಅಂತ ಹೆಸರು, ಈ ಬುಡಕ್ಕೆ ಪ್ರಜಾಪತಿ ಬ್ರಹ್ಮತೀರ್ಥ ಅಂತ ಹೆಸರು, ಈ ತುದಿಗೆ ದೇವತೀರ್ಥ ಅಂತ ಹೆಸರು, ಈ ಕನಿಷ್ಠಿಕಾ ಮೂಲಕ್ಕೆ ಋಷಿತೀರ್ಥ ಅಂತ ಹೆಸರು, ಇವೆರಡರ ಮಧ್ಯಭಾಗಕ್ಕೆ ಪಿತೃತೀರ್ಥ ಅಂತ ಹೆಸರು. ಹಾಗಾದರೆ ಪಿತೃತೀರ್ಥ, ಋಷಿತೀರ್ಥ, ದೇವತೀರ್ಥ, ಬ್ರಹ್ಮತೀರ್ಥ, ಅಗ್ನಿತೀರ್ಥ ಅಂತ ಕೈಯಲ್ಲಿ ಒಟ್ಟು 5 ಜಾಗಗಳಿದ್ದಾವೆ. ಇದರಲ್ಲಿ ಪಿತೃತೀರ್ಥದಿಂದ ಪಿತೃಗಳಿಗೆ ತರ್ಪಣ ಇಳಿಬೇಕು ಯಾವತ್ತೂ ಕೂಡ. ದೇವತೀರ್ಥದಿಂದ ದೇವತೆಗಳಿಗೆ ತರ್ಪಣ ಇಳಿಬೇಕು. ಋಷಿತೀರ್ಥದಿಂದ ಋಷಿಗಳಿಗೆ ತರ್ಪಣ ಇಳಿಬೇಕು. ಆಚಮನಾದಿ ವಿಧಾನಗಳನ್ನೆಲ್ಲ ಅಂದರೆ ಪ್ರಾಶನ ವಿಧಾನಗಳೆಲ್ಲವೂ ಕೂಡ ಪ್ರಜಾಪತಿ ತೀರ್ಥದಿಂದ ನಡಿಬೇಕು. ದಾನ ತೆಗೊಳ್ಬೇಕಾದ್ರೆ ಅಗ್ನಿತೀರ್ಥದಲ್ಲಿ ತೆಗೊಳ್ಬೇಕು. ಅದು ಭಸ್ಮ ಮಾಡುವುದಕ್ಕೋಸ್ಕರ ಅಗ್ನಿತೀರ್ಥದಲ್ಲೇ ಅನ್ಯಾನಿ ದಾನಾನಿ ಚ ಹಸ್ತ ಮಧ್ಯೆ ಅಂತ ಹಸ್ತ ಮಧ್ಯದಲ್ಲಿ ದಾನ ತೆಗೊಳ್ಬೇಕು. ಕನ್ಯಾದಾನವನ್ನು ಮತ್ತು ಶಯ್ಯಾದಾನವನ್ನು ಬಿಟ್ಟು ಎಲ್ಲ ದಾನ ಕೈಯಿಂದ ಕೊಡಿ, ಕನ್ಯಾದಾನ ಇಟ್ಕೊಳ್ಳಿಕ್ಕಿಲ್ಲ. ಕನ್ಯಾದಾನ, ಶಯ್ಯಾದಾನ, ಭೂದಾನಗಳಿಗೆ ಸ್ವಲ್ಪ ವಿಧಾನ ಬೇರೆ ಇದೆ. ಆ ವಿಧಾನವನ್ನು ಅನುಸರಿಸಿ ಆ ದಾನ, ದೇನುದಾನಕ್ಕೂ ವಿಧಾನ ಬೇರೆ ಇದೆ. ಮಾತೃ ಅಂತ ಅದಕ್ಕೆ ಹೆಸರು. ಭೂ ಅಂದರೆ ಅದೊಂದು ಮಾತೃ ಸ್ವರೂಪ, ಶಯ್ಯ ಅಂತ ಹೇಳಿದರೆ ಅದೊಂದು ಮಾತೃ ಸ್ವರೂಪ, ಕನ್ಯಾ ಅಂತ ಹೇಳಿದರೆ ಅದೊಂದು ಮಾತೃ ಸ್ವರೂಪ, ಗೋ ಅಂತ ಹೇಳಿದರೆ ಅದೊಂದು ಮಾತೃ ಸ್ವರೂಪ. ಅದನ್ನು ಸ್ವೀಕಾರ ಮಾಡುವುದಕ್ಕೆ ಗೋವಿಗೆ ಬಾಲದಲ್ಲಿ ಹಾಸಿಗೆಯಲ್ಲಿ ದಂಪತಿಗಳನ್ನು ಕೂಡಿಸಿ ಪೂಜೆ ಮಾಡುವುದೇ ದಾನ. ಭೂಮಿ ಅಂತ ಹೇಳಿದರೆ ಆ ಭೂಮಿಯಲ್ಲಿ ಕೂಡಿಸಿಕೊಂಡು ಆ ಮಣ್ಣನ್ನು ಅವರ ಕೈಯಲ್ಲಿ ಅಂಟಿಸಿಕೊಡುವಂಥ ಒಂದು ವಿಧಾನಗಳೆಲ್ಲ ಇದೆ. ಅದನ್ನು ಬಿಟ್ಟು ಹೊರತುಪಡಿಸಿ ಉಳಿದ ಅನ್ಯಾನಿ ದಾನಾನಿ ಚ ಹಸ್ತ ಮಧ್ಯೆ, ಅಲ್ಲಿಗೆ ದಾನವನ್ನು ತೆಗೊಳ್ಬೇಕು. ಕೆಲವರು ದಾನ ಕೊಡಿ ಅಂತ ಹೀಗೆ ಹಿಡಿತಾರೆ. 2 ಕೈಯಲ್ಲಿ ತಗೊಂಡ್ರೆ ಅದಕ್ಕೆ ಭಿಕ್ಷೆ ಅಂತ ಹೆಸರು. ನಾವು ಭಿಕ್ಷೆ ಎಲ್ಲ ತೆಗೊಳ್ಳೋದಲ್ವಾ, ನಾವು ತೆಗೊಳ್ಳೋದು ದಾನ. ದಾನ ಅಂತ ಆದರೆ ಅದು ಕೈಯ ಮಧ್ಯದಲ್ಲಿ ದಾನವನ್ನು ತೆಗೊಳ್ಳಬೇಕು ಅಂತ ಶಾಸ್ತ್ರದ ವಿಧಾನ ಇರುವಂಥದ್ದು. ಹಾಗಾದರೆ ಅಗ್ನಿತೀರ್ಥದಲ್ಲಿ ನೀರು ಹಾಕಿಕೊಂಡು ಕನಿಷ್ಠಿಕೆಯನ್ನು ದೂರ ಮಾಡಿ 3 ಬೆರಳುಗಳನ್ನು ಒಟ್ಟಿಗೆ ಇಟ್ಟುಕೊಂಡು ತನ್ನ ಅಂಗುಷ್ಠವನ್ನು ತರ್ಜನಿ ಮೂಲದಲ್ಲಿಟ್ಟುಕೊಂಡು ಕೇಶವಾಯ ನಮಃ ಅನ್ನುವ ಮಂತ್ರಾಂತ್ಯದಲ್ಲಿ, ಅದು ಕೇಶವಾಯ ನಮಃ ಅಂತ ಹೇಳೋದಲ್ಲ, ಕೇಶವಾಯ ನಮಃ ಸ್ವಾಹಾಂತೆ ಜುಹುಯಾದ್ಧವಿಹಿ ಅಂತಿರುವುದು. ಸ್ವಾಹ ಅಥವಾ ನಮಃ ಅಥವಾ ಹಂತ ಅಂತ 3 ಶಬ್ದಗಳಿದ್ದಾವೆ. ಈ ಶಬ್ದಗಳ ಕೊನೆಯಲ್ಲಿ ಹೋಮ ಆಗಬೇಕು. ಇದು ಹೋಮ ಅಲ್ವಾ, ಒಳಗಿರತಕ್ಕಂತಹ ಅಗ್ನಿಯಲ್ಲಿ ಹೋಮ ಮಾಡುವುದು. ಆದ್ದರಿಂದ ಸ್ವಾಹಾಂತೆ ಹೋಮ. ಆದ್ದರಿಂದ ಕೇಶವಾಯ ನಮಃ ಅಂತ ಹೇಳಿದ ಮೇಲೆ ನೀರನ್ನು ಕುಡಿಬೇಕು. ಕೆಲವರಿಗೆ ಹಾಗೆ ಭ್ರಾಂತಿ ಇರ್ತದೆ. ನಾನು ತಮಾಷೆಗೆ ಹೇಳಿದ್ದಲ್ಲ, ಆ ಮಂತ್ರ ಹೇಳುವಾಗ ನೀರು ತಗೊಳ್ಬೇಕಾದ್ರೆ ಕೇಶವ ನಮಃ ಅಂತ ಭಾರಿ ಅವಸರದಲ್ಲಿ ಮಾಡ್ತಾರೆ. ಹಾಗೆ ಮಾಡಲಿಕ್ಕಿಲ್ಲ. ಶಾಂತವಾಗಿ, ಮತ್ತು ಶಬ್ದ ಬರಬಾರ್ದು. ನಿಶ್ಶಬ್ದವನ್ನು, ಪ್ರಾಶನ ಅಂತ ಹೇಳಿದರೆ ಶಬ್ದ ಇಲ್ಲದೆ. ಎರಡನೇದ್ದು ಪ್ರಾಶನ ಮತ್ತು ಅಶನಕ್ಕೆ ವ್ಯತ್ಯಾಸ ಇದೆ. ಅಶನ ಅಂತ ಹೇಳಿದರೆ ಹಲ್ಲಿನಲ್ಲಿ ಜಗಿದು ತಿನ್ನುವುದಕ್ಕೆ ಅಶನ ಅಂತ ಹೆಸರು. ಪ್ರಾಶನ ಅಂದರೆ ಹಲ್ಲಿಗೆ ಸಂಪರ್ಕ ಇಲ್ಲದೆ ತೆಗೆದುಕೊಳ್ಳುವುದಕ್ಕೆ ಪ್ರಾಶನ ಅಂತ ಹೆಸರು. ಮಕ್ಕಳಿಗೆ ಮಾಡುವುದಕ್ಕೆ ಏನು ಹೆಸರು? ಅನ್ನ ಪ್ರಾಶನ, ಯಾಕಂದರೆ ಹಲ್ಲು ಬಂದಿಲ್ಲ ಅಂತ ಅರ್ಥ.
ಅದನ್ನದು ಪ್ರಾಶನ. ಅದಕ್ಕೋಸ್ಕರ ಅನ್ನವನ್ನೇ ಕೊಡುವುದಾದರೂ ಕಿವುಚಿ ಜೇನುತುಪ್ಪವನ್ನು ಮೇಲನೆ ಮಾಡಿ ಅದನ್ನು ಮಗುವಿಗೆ ಕೊಡುವುದು, ಯಾಕಂದರೆ ಅದು ಪ್ರಾಶನ. ಅದು ಹಾಗೆ ದದಿಸಕ್ತು ಪ್ರಾಶನ ಅಂತುಂಟಲ್ವ ನಮ್ಮಲ್ಲಿ, ಉಪಕರ್ಮದಲ್ಲಿ ದದಿಸಕ್ತು ಪ್ರಾಶನ ಅಂತುಂಟು. ಅದು ಕೂಡ ಕಚ ಕಚ ಫಲಾರ ಮಾಡುವುದಲ್ಲ, ಅದು ಪ್ರಾಶನ, ಹಲ್ಲಿಗೆ ತಾಗದೇ ಇದ್ದ ಹಾಗೆ ಅದನ್ನು ಸ್ವೀಕಾರ ಮಾಡಬೇಕು ಅಂತ. ಹಾಗೆ ಇಲ್ಲೂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅನ್ನುವ ಪ್ರಾಶನವನ್ನು ಮಾಡಿ ಆಮೇಲೆ ನಾಮಗಳನ್ನು ಸ್ಮರಿಸುವುದು. ನಾಮಗಳನ್ನು ಸ್ಮರಿಸುವಾಗ ಸ್ತ್ರೀಯರಿಗೆ ಶರೀರದ ಭಾಗಸ್ಪರ್ಶದ ಅನಿವಾರ್ಯತೆ ಇಲ್ಲ. ನಾಮಗಳನ್ನು ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ. ಇದೇನು 24 ನಾಮ ಯಾಕೆ? ನಮ್ಮಲ್ಲಿ 24 ತತ್ವಗಳು, ಶರೀರದ ತತ್ವದೇವತೆಗಳನ್ನು ನಾವು ಸ್ಮರಿಸಿಕೊಳ್ಳುವುದಕ್ಕೋಸ್ಕರ ಇರುವುದು. 24 ತತ್ವಗಳ ಅಂತರ್ಯಾಮಿ ಸ್ವರೂಪಕ್ಕೆ 24 ನಾಮಗಳು, 24 ರೂಪಗಳು, 24 ರೂಪಗಳು ಅಂತ ಹೆಸರು. ಈ 24 ರೂಪಗಳ ಮೂಲಕ ನಾವು ಶರೀರದಲ್ಲಿರುವ ತತ್ವಗಳನ್ನೆಲ್ಲ ಸ್ಮರಿಸಿಕೊಂಡ್ರೆ ತತ್ವ ಜಾಗೃತವಾಗ್ತದೆ. ಆ ಮೂಲಕ ಶರೀರಕ್ಕೆ ಶುದ್ಧಿಯಾಗ್ತದೆ. ಆಚಮನಕ್ಕಿಂತ ಶ್ರೇಷ್ಠವಾದ ಶರೀರ ಶುದ್ಧಿಯನ್ನು ಆಪಾದನೆ ಮಾಡುವ ತಂತ್ರ ಮತ್ತೊಂದಿಲ್ಲ ಅಂತ. ಇದೊಂದು ತಂತ್ರ. ತಂತ್ರ ಇದೆ, ಮಂತ್ರ ಇದೆ. ಮಂತ್ರ ಅಂದ್ರೇನು? ಬಾಯಿಯಲ್ಲಿ ಹೇಳುವುದು ಮಂತ್ರ. ತಂತ್ರ ಅಂದರೆ ಶಾರೀರಿಕವಾಗಿ ಮಾಡುವ ಕ್ರಿಯೆಗಳಿಗೆ ತಂತ್ರ ಅಂತ ಹೆಸರು. ಅಂದರೆ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ತೆಗೊಳ್ಳುವುದು, ಇದಿಷ್ಟು ತಂತ್ರ. ಕೇಶವಾಯ ನಮಃ ಅನ್ನೋದು ಮಂತ್ರ. ಮಂತ್ರ ಇಲ್ಲದೆ ಕೆಲವರು ತಂತ್ರ ಮಾತ್ರ ಬುರುಬುರು ಮಾಡುವುದು ಅಂತುಂಟು, ಕುತಂತ್ರ ಅಂತ ಹೆಸರು ಅದಕ್ಕೆ. ತಂತ್ರ ಇಲ್ಲದೆ ಬರೀ ಮಂತ್ರ ಮಾತ್ರ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತ ಮಂತ್ರ ಕೆಲವರು ಪರಿಷೇಕ ಮಾಡುವುದುಂಟು, ಪಕ್ಕದಲ್ಲೇ ಸೇರಿಸಿ ಪರಿಷೇಕ ಮಾಡುವುದು. ಮಂತ್ರ ಇಲ್ಲವೇ ಇಲ್ಲ. ಮಂತ್ರ ಇಲ್ಲದೆ ತಂತ್ರ ಮಾಡುವ ಹಾಗಿಲ್ಲ. ತಂತ್ರ ಇಲ್ಲದೆ ಕೇವಲ ಮಂತ್ರವು ಲೋಪವೇ. ಕೇವಲ ಮಂತ್ರವು ಕೂಡ ಅತಂತ್ರ ಆಗ್ತದೆ ಅಂತ ಹೇಳ್ತಾರೆ. ಅತಂತ್ರ ಅಂದರೆ ತಂತ್ರರಹಿತ ಅಂತಲೂ ಅರ್ಥ. ನಾವು ಹೇಳುವ ಅತಂತ್ರ ಅಂದರೆ ಪ್ರಯೋಜನಕಾರಿ ಅಲ್ಲ ಅನ್ನೋದು ಕೂಡ ಅರ್ಥ. ಅದನ್ನು ಕೇವಲ ಮಂತ್ರ ಅತಂತ್ರ, ಕೇವಲ ತಂತ್ರ ಕುತಂತ್ರ. ಅದನ್ನು ಮಂತ್ರತಂತ್ರ ಸಹಿತವಾದರೆ ಮಾತ್ರ ಅದು ತಂತ್ರಿ ಆಗ್ತದೆ, ಅಂದರೆ ಭಗವಂತನಲ್ಲಿ ನಮ್ಮನ್ನು ತಲುಪಿಸುವುದಕ್ಕೆ ಸಮರ್ಥವಾಗ್ತದೆ. ಹಾಗೆ ಆಚಮನವನ್ನು ನಡೆಸಬೇಕು. ಆಚಮನ ಆದ ಮೇಲೆ ಒಂದು ಪ್ರಾಣಾಯಾಮ ಸ್ತ್ರೀಯರಿಗೆ ವಿಹಿತ ಇದೆ. ಆದರೆ ಯಾರಿಗೆ ಇನ್ನೂ ಗರ್ಭಸ್ಪರ್ಶ ಇರತಕ್ಕಂಥ ಸ್ತ್ರೀಯರಿದ್ದಾರೆ, ಅಂದರೆ ಮುಟ್ಟು ನಿಲ್ಲದೇ ಇರತಕ್ಕಂಥ ಹಂತದಲ್ಲಿ, ಅವರಿಗೆ ಸಕುಂಭಕ ಬೇಡ ಅಂತ ಒಬ್ಬ ಸ್ಮೃತಿಕಾರ ಹೇಳಿದ್ದಾನೆ. ಅರ್ಥ ಆಗ್ತದಾ? ಜಾಗಟೆ ಸ್ವಲ್ಪ ನಿಲ್ಲಿ. ಪೌರೋಹಿತ್ಯ ಪಲಾರಕ್ಕೆ ತಂತು ಆಹುತಿ ಕೊಡ್ಕೊಂಡು ಎಂಗಿ ತುಂಬು ಪಲಾರಕ್ಕೆ ತಂತು ಆಹುತಿ ಕೊಡ್ಕೊಂಡು ತುಂಬಿತ್ತು ಅಥವಾ ಇತ್ತೆ ಮಾತದಿ ಕೊಡ್ಲ ಉಂಟು ಯಜಮಾನಿ ಅಂತ ಬಂತು ಎನ್ನು ಒಂದು ಅಭಿಪ್ರಾಯ ಬಂದ ಸ್ವಾಮಿ, ಇದು ಅಭಿಪ್ರಾಯ ಬಿಟ್ಟ. ಇದರಲ್ಲಿ ಸ್ತ್ರೀಯರಿಗೆ ಆಚಮನದ ವಿಷಯದಲ್ಲಿ ಕುಂಭಕ ಆಚಮನ ಅಲ್ಲ, ಪ್ರಾಣಾಯಾಮದ ವಿಷಯದಲ್ಲಿ ಸಕುಂಭಕ ಅಂದರೆ ನಾವು ರೇಚಕ, ಪೂರಕ, ಕುಂಭಕ ಅಂತ ಮೂರಿದೆ. ಗಾಳಿಯನ್ನು ಹೊರಗೆ ಬಿಡುವಂಥ ವಿಧಾನಕ್ಕೆ ರೇಚಕ ಅಂತ ಹೆಸರು, ಒಳಗೆ ತೆಗೊಳ್ಳುವುದಕ್ಕೆ ಪೂರಕ ಅಂತ ಹೆಸರು, ಒಳಗೆ ಇಟ್ಟುಕೊಳ್ಳುವುದಕ್ಕೆ ಕುಂಭಕ ಅಂತ ಹೆಸರು. ಈ ಕುಂಭಕವನ್ನು ಸ್ತ್ರೀಯರಿಗೆ ನಿಷೇಧಿಸಿದ್ದು ಗರ್ಭಕ್ಕೆ ಅದು ಸ್ವಲ್ಪ ಏಟು ಕೊಡ್ತದೆ. ಆ ಕಾರಣದಿಂದ ತಮ್ಮ ಗರ್ಭದ ಕರ್ತವ್ಯಗಳು ಮುಗಿಯುವುದರ ಒಳಗಾಗಿ, ಅಂದರೆ ಮುಟ್ಟು ನಿಲ್ಲುವುದಕ್ಕಿಂತ ಮುಂಚಿತವಾಗಿ ಅವರು ಸಕುಂಭಕ ಪ್ರಾಣಾಯಾಮ ಮಾಡುವುದು ಬೇಡ ಅಂತ ಒಬ್ಬ ಸ್ಮೃತಿಕಾರರು ಹೇಳಿದ್ದಾರೆ. ಇನ್ನೊಬ್ಬರು ಸ್ಮೃತಿಕಾರ ಹೇಳ್ತಾರೆ ಕುಂಭಕ ರೇಚಕದಷ್ಟೇ ಸಾಕು ಅಂತ ಇನ್ನೊಬ್ಬರು ಹೇಳ್ತಾರೆ. ಅಂದರೆ ಅಭಿಪ್ರಾಯ ಇಷ್ಟು. ನಿಜವಾಗಿ ಕುಂಭಕ ಎಷ್ಟು ಹೊತ್ತು ಗಾಳಿ ಬಿಡುತ್ತೇವೋ ಅದರ 2ರಷ್ಟು ಹೊತ್ತು ಗಾಳಿಯನ್ನು ತೆಗೆದುಕೊಳ್ಳುವುದು, ತೆಗೊಂಡ ಮೇಲೆ ಅದರ 2ರಷ್ಟು ಹೊತ್ತು ಗಾಳಿಯನ್ನು ಒಳಗೆ ಇಟ್ಟುಕೊಳ್ಳುವುದು, ಅಷ್ಟು ಬೇಡ ಅಂತ ಅರ್ಥ. ಮತ್ತು ನಾವು 10 ಸೆಕೆಂಡು ಗಾಳಿಯನ್ನು ಹೊರಗೆ ಬಿಡುವುದು, 20 ಸೆಕೆಂಡು ಗಾಳಿಯನ್ನು ಒಳಗೆ ತೆಗೊಳ್ಳುವುದು, 10 ಸೆಕೆಂಡು ಮಾತ್ರ ಗಾಳಿಯನ್ನು ಒಳಗೆ ಇಟ್ಟುಕೊಳ್ಳುವುದು, ಹೀಗೆ ಮಾಡ್ಬೋದು. 40 ಸೆಕೆಂಡು ಗಾಳಿಯನ್ನು ಒಳಗೆ ದಬ್ಬಿ ಇಟ್ಟುಕೊಳ್ಳುವಂಥದ್ದು ಸ್ತ್ರೀಯರಿಗೆ ಬೇಡ ಅಂತ ಹೀಗೆ ಅಭಿಪ್ರಾಯ. ಯಾಕಂದರೆ ಕುಂಭಕವೇ ಇಲ್ಲ ಅಂತಾದರೆ ಪ್ರಾಣಾಯಾಮಕ್ಕೆ ಬಲ ಇಲ್ಲ. ಪ್ರಾಣಾಯಾಮದ ಉದ್ದೇಶ ಏನು? ಗಾಳಿಯನ್ನು ಸಾವಕಾಶ ಒಳಗೆ ಬಿಟ್ಟು ಒಳಗೆ ಒಳಗೆ ತೆಗೆದುಕೊಂಡ ಗಾಳಿಯಲ್ಲಿರತಕ್ಕಂಥ ಅಂಶ ನಮ್ಮ ಶರೀರದಲ್ಲಿ ಜೀರ್ಣವಾಗುವಷ್ಟು ಹೊತ್ತು ಒಳಗೆ ಇಟ್ಟುಕೊಂಡು ಆಮೇಲೆ ಉಳಿದ ಗಾಳಿಯನ್ನು ಬಿಡುವುದು. ನಾವು ಊಟ ಮಾಡುವುದು, ವಾಂತಿ ಮಾಡುವುದು, ಊಟ ಮಾಡುವುದು, ವಾಂತಿ ಮಾಡುವುದು, ದಿವಸ ಮಾಡುವುದು ಹಾಗೆ. ನಾವು ಗಾಳಿ ತೆಗೊಳ್ಳೋದು ಹೊರಗೆ ಬಿಡುವುದು, ತೆಗೊಳ್ಳೋದು ಹೊರಗೆ ಬಿಡುವುದು. ಒಳಗೆ ತಗೊಂಡ ಮೇಲೆ ಸ್ವಲ್ಪ ಹೊತ್ತು ಜೀರ್ಣವಾಗಬೇಕಲ್ವ. ಅದರಲ್ಲಿದ್ದಂತಹ ಪೋಷಕ ಯಾವುದು? ಪ್ರಾಣವಾಯು. ಇವತ್ತು ಆಮ್ಲಜನಕ ಅಂತ ಒಂದು ಕೆಟ್ಟ ಶಬ್ದ ಬಳಸ್ತಾರೆ. ವಸ್ತುತಃ ಸಂಸ್ಕೃತದಲ್ಲಿ ಅದನ್ನು ಪ್ರಾಣವಾಯು ಅಂತ ಕರೆಯುವುದು. ಆಮ್ಲಜನಕ ಅನ್ನೋದು ಸಂಸ್ಕೃತದ ಆ ವಾಯುವನ್ನು ಹೇಳುವಂತಹ ಶಬ್ದ ಅಲ್ಲ.
ಆ ಪ್ರಾಣವಾಯು ಅದು ಶರೀರದಲ್ಲಿ ಎಲ್ಲ ಕಡೆಯಲ್ಲೂ ಸೇರುವುದಕ್ಕೋಸ್ಕರ ಸ್ವಲ್ಪ ಹೊತ್ತು ಒಳಗೆ ಇಟ್ಟುಕೊಂಡು ಸಾವಕಾಶ, ಅಂದರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗದೇ ಇರುವಷ್ಟು ಹೊತ್ತು ಮಾತ್ರ ಒಳಗೆ ತೆಗೆದುಕೊಂಡು ಸ್ತ್ರೀಯರು ಪ್ರಾಣಾಯಾಮವನ್ನು ಕೂಡ ವಿಧಾನ ಮಾಡ್ಬೋದು. ಅದರಲ್ಲಿ ಅಗರ್ಭ ಪ್ರಾಣಾಯಾಮ, ಸಗರ್ಭ ಪ್ರಾಣಾಯಾಮ ಅಂತ ಎರಡಿದೆ. ಸ್ತ್ರೀಯರಿಗೆ ಅಗರ್ಭ ಪ್ರಾಣಾಯಾಮವನ್ನು ಹೇಳಿದ್ದಾರೆ, ಪುರುಷರಿಗೆ ಸಗರ್ಭ ಪ್ರಾಣಾಯಾಮ ಹೇಳಿದ್ದಾರೆ. ಅಗರ್ಭ ಪ್ರಾಣಾಯಾಮ ಅಂದರೆ ಮಂತ್ರ ಜಪ ಇಲ್ಲದೇ ಇರುವ ಪ್ರಾಣಾಯಾಮ. ಸಗರ್ಭ ಪ್ರಾಣಾಯಾಮ ಅಂತ ಹೇಳಿದರೆ ಮಂತ್ರ ಜಪ ಪುರಸ್ಸರವಾದ ಪ್ರಾಣಾಯಾಮ. ನಾವು ನಾರಾಯಣ ಅಷ್ಟಾಕ್ಷರಕ್ಕೋಸ್ಕರ ಪ್ರಾಣಾಯಾಮ ಮಾಡುವಾಗ ಒಳಗಿಂದ 8 ಬಾರಿ ಅಷ್ಟಾಕ್ಷರ ಮಂತ್ರವನ್ನು ಕುಂಭಕದ ಕಾಲದಲ್ಲಿ ಜಪಿಸಬೇಕು, ಆಮೇಲೆ ಗಾಳಿಯನ್ನು ಹೊರಗೆ ಬಿಡಬೇಕು. ಗಾಯತ್ರಿ ಜಪ ಮಾಡುವಾಗ ಕುಂಭಕದ ಸ್ಥಿತಿಯಲ್ಲಿ 3 ಬಾರಿ ಗಾಯತ್ರಿ ಜಪ ಮಾಡಬೇಕು, ಆಮೇಲೆ ಗಾಳಿಯನ್ನು ಹೊರಗೆ ಬಿಡಬೇಕು. ಇವೆಲ್ಲವೂ ಸಗರ್ಭ ಪ್ರಾಣಾಯಾಮ. ಸ್ತ್ರೀಯರು ಆ ದೇವರ ಮೂರ್ತಿಯನ್ನು, ಕೃಷ್ಣ ರೂಪವನ್ನು ಸ್ಮರಿಸಿದರೆ ಸಾಕು, ಮಂತ್ರ ಜಪ ಅನ್ನೋದು ಅಲ್ಲಿ ಅವಶ್ಯಕತೆ ಇಲ್ಲ. ಈ ರೀತಿಯ ಪ್ರಾಣಾಯಾಮವನ್ನು ಮಾಡಬೇಕು. ಎರಡಾಯ್ತಾ, ಆಚಮನ, ಪ್ರಾಣಾಯಾಮ. ಇನ್ನೊಂದು ವಿಷಯ ಹೇಳಿದ್ದಾರೆ, ಸ್ತ್ರೀಯರ ಸ್ನಾನ. ಇದಕ್ಕಿಂತ ಮುಂಚೆ, ಪ್ರಾಣಾಯಾಮಕ್ಕಿಂತ ಮುಂಚಿನ ಸ್ನಾನ, ಅವರು ತಾವು ನೀರಿನಲ್ಲಿ ಮೊದಲು ನೆತ್ತಿಗೆ ಒಮ್ಮೆ ಹೀಗೆ ಗೀರಿಕೊಂಡ್ರೆ ಆಯ್ತಂತೆ. ಬೇಯ್ತಲೆಯ ಜಾಗಕ್ಕೆ ನೀರನ್ನು ಗೀರಿಕೊಂಡ್ರೆ ಆಯಿತು. ತಲೆಗೆ ಸ್ನಾನ ಮಾಡಬೇಕಾದ ಅವಶ್ಯಕತೆ ಸ್ತ್ರೀಯರಿಗಿಲ್ಲ. ಯಾಕಂದರೆ ಬೇಯ್ತಲೆಯಲ್ಲಿ ಗಂಗಾದಿ ಸನ್ನಿಧಾನವನ್ನು ಸ್ಮೃತಿ ಗ್ರಂಥಗಳು ಹೇಳ್ತವೆ. ಆದ್ದರಿಂದ ಗಂಗಾದಿ ಸನ್ನಿಧಾನ ಅಲ್ಲಿದೆ ಅಂತ ಭಾವಿಸಿಕೊಂಡು ಅವರು ಕಂಠಸ್ನಾನ ಅನ್ನೋದು ಸ್ತ್ರೀಯರಿಗೆ ವಿಹಿತವಾಗಿದೆ. ಆದರೆ ಹಾಗೇ ಇದ್ದರೆ ತಲೆ ದುರ್ವಾಸನೆ ಬರುವುದಕ್ಕೆ ಅವಕಾಶ ಉಂಟು. ಹಾಗಾಗಿ ಶುಕ್ರವಾರ, ಮಂಗಳವಾರ ಅಂಥ ಶುಭ ದಿವಸಗಳಲ್ಲಿ ಅವರು ತಲೆಗೆ ಸ್ನಾನವನ್ನು ಮಾಡುವುದಕ್ಕೂ ಧರ್ಮಶಾಸ್ತ್ರ ಅನುಮತಿ ಕೊಟ್ಟಿದೆ. ಆದರೆ ಅವಗಾಹನ ಸ್ನಾನದ ಸಂದರ್ಭ ಬಂದರೆ, ಶ್ರೇಷ್ಠವಾದ ಸರೋವರ, ಶ್ರೇಷ್ಠವಾದ ನದಿ ಇತ್ಯಾದಿಗಳು ಬಂದರೆ ಅದು ಯಾವ ವಾರ ಅಂತ ನೋಡಲಿಕ್ಕಿಲ್ಲ, ಅವರು ಕೂಡ ಶಿರಸ್ನಾನವನ್ನೇ ಮಾಡಬೇಕು. ಪಿತೃಕರ್ಮಾದಿಗಳು ಗೃಹದಲ್ಲಿದ್ದಂಥ ಸಂದರ್ಭದಲ್ಲಿ ವಿಶೇಷ ವಿಪ್ರಭೋಜನಾದಿಗಳನ್ನು ಮಾಡಿಸಬೇಕಾದಂತಹ ಪ್ರಸಂಗಗಳಲ್ಲಿ ಅವರಿಗೂ ಶಿರಸ್ನಾನದ ವಿಧಾನವನ್ನೇ ಧರ್ಮಶಾಸ್ತ್ರ ಹೇಳಿದೆ. ಹೀಗೆ ಸ್ನಾನ ಆದರೆ ಕಂಠಸ್ನಾನ ಮಾಡಿಕೊಂಡಂತಹ ಸ್ತ್ರೀಯರು ತಮ್ಮ ಆಚಮನಾದಿ ಅನುಷ್ಠಾನಕ್ಕಿಂತ ಪೂರ್ವಭಾವಿಯಾಗಿ ಪುಂಡರೀಕಾಕ್ಷನನ್ನೊಮ್ಮೆ ಸ್ಮರಿಸಬೇಕು. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ ಅನ್ನೋ ಶ್ಲೋಕವನ್ನು ಹೇಳಿ ಒಮ್ಮೆ ನೀರನ್ನು ಮೇಗೆ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಇದಾದ ಮೇಲೆ ಆಚಮನ ಆಗ್ತದೆ. ಆಚಮನ 1 ಬಾರಿಯೋ 2 ಬಾರಿಯೋ? 1 ಬಾರಿ. ಆಚಮ್ಯ ಪುನರಾಚಾಮೇತ್ ಬ್ರಾಹ್ಮಣ ಸರ್ವಕರ್ಮಸು ಸ್ತ್ರೀಣಾಂ ಚೈವಾಥ ಶೂದ್ರಾಣಾಂ ಸಕೃದಾಚಮನಂ ಸ್ಮೃತಂ ಅಂತ 1 ಬಾರಿ ಆಚಮನದ ವಿಧಾನ ಇರುವಂಥದ್ದು. ಆಚಮನ ಆದ ಮೇಲೆ ಪ್ರಾಣಾಯಾಮ ಆಯಿತು. ಪ್ರಾಣಾಯಾಮ ಆದಮೇಲೆ ಏನು ಮಾಡ್ತೇವೆ ಅದನ್ನು ದೇವರ ಹತ್ರ ಹೇಳಿಕೊಳ್ಬೇಕು. ಅದಕ್ಕೆ ಸಂಕಲ್ಪ ಅಂತ ಹೆಸರು. ತಿಥಿ, ವಾರ, ನಕ್ಷತ್ರ ಎಲ್ಲ ಹೇಳಿಕೊಳ್ಬೋದು. ಪಂಚಾಂಗದ ವಿಷಯಗಳನ್ನೆಲ್ಲ ಹೇಳಿ ಅಸ್ಮಿನ್ ಶುಭ ದಿನೇ ಅಹಂ ಮಮ ಪತ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಅಥವಾ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಗುರು ಉಪದಿಷ್ಟ ಮಂತ್ರ ಜಪಂ ಕರಿಷ್ಯೆ. ಅದಕ್ಕೆ ಗುರುಮಂತ್ರ. ಗುರು ಅಂದರೆ ಗುರುಗಳ ಮಂತ್ರ ಅಂತ ಅರ್ಥ ಅಲ್ಲ, ಗುರುಗಳಿಂದ ಉಪದೇಶಿಸಲ್ಪಟ್ಟ ಮಂತ್ರಕ್ಕೆ ಗುರುಮಂತ್ರ ಅಂತ ಹೆಸರು. ಗುರೂಪದಿಷ್ಟೋ ಮಂತ್ರ ಗುರುಮಂತ್ರ, ಮಧ್ಯಮ ಪದಲೋಪಿ ಸಮಾಸ. ಅವರಿಂದ ಉಪದಿಷ್ಟವಾದ ಮಂತ್ರ ನಿಜವಾಗಿ ಕೃಷ್ಣ ಮಂತ್ರ. ಅದು ಆ ಕೃಷ್ಣ ಮಂತ್ರ ಜಪಂ ಅಹಂ ಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡೋದು. ಇಲ್ಲಿ ಗುರು ಅಂದರೆ ಯಾರು ಉಪದೇಶ ಮಾಡಬೇಕು? ಪತಿಯಿಂದ ಉಪದೇಶವನ್ನು ಪಡೆಯುವಂಥದ್ದು ಸರ್ವಶ್ರೇಷ್ಠವಾದದ್ದು. ಕೆಲವು ಸಲ ಪತಿಗೇ ಉಪದೇಶ ಇರುವುದಿಲ್ಲ, ಪತ್ನಿ ಉಪದೇಶ ಮಾಡಬೇಕಾದ ಪ್ರಸಂಗಗಳೆಲ್ಲ ಇರ್ತವೆ. ಅಂಥ ಪ್ರಸಂಗ ಇದ್ದಾಗ ಪೀಠಾಧಿಪತಿಗಳಿಂದ ಆ ಮಂತ್ರದ ಉಪದೇಶವನ್ನು ಪಡಿಬೋದು. ಅಥವಾ ಸಮ್ಮತವಾದ ಶ್ರೇಷ್ಠ ಗುರುಗಳು ಗೃಹಸ್ಥರಾಗಿದ್ದರೂ ಕೂಡ ಅವರಿಂದ, ತುಂಬ ಹಿರಿಯರಾದಂತಹ ಗೃಹಸ್ಥರಿಂದ ತಾವು ಮಂತ್ರೋಪದೇಶವನ್ನು ಪಡೆಯುವುದಕ್ಕೆ ಅವಕಾಶ ಇದೆ. ಪ್ರಧಾನ ಸ್ಥಾನ ಇರುವುದು ಪತಿ ಅನ್ನೋದು ಗುರುಸ್ಥಾನದಲ್ಲಿರುವುದರಿಂದ ಪತಿಯಿಂದ ಮಂತ್ರೋಪದೇಶ ಪಡಿಬೇಕು. ನಮ್ಮಲ್ಲಿ ಸಂಪ್ರದಾಯ ಹೇಗಿದೆ ಅಂದರೆ, ಪತಿ ಉಪದೇಶ ಕೊಡುವಲ್ಲಿ ಅಸಮರ್ಥನಿದ್ದರೆ ಪತಿಯನ್ನು ಮೊದಲು ಅವರಿಗೆ ಉಪದೇಶ ಕೊಡಿಸಿ, ಹಿರಿಯರಿಂದ ಪತಿಗೆ ಉಪದೇಶವನ್ನು ಕೊಡಿಸಿ, ಅವರಿಗೆ ಯಾರೋ ಪಾಠ ಮಾಡ್ತಾರೋ ಪುರೋಹಿತರೋ ಅವರಿಂದ ಮಂತ್ರೋಪದೇಶ ಕೊಡಿಸಿ ಆಮೇಲೆ ಪತಿಯಿಂದ ಉಪದೇಶವನ್ನು ಪಡೆಯತಕ್ಕಂತಹ ಪ್ರಕ್ರಿಯೆ ಇದೆ. ಯಾಕಂದರೆ ಪೀಠಾಧಿಪತಿಗಳು ಎಲ್ಲ ಕಾಲದಲ್ಲೂ ಸುಲಭವಾಗಿ ಲಭ್ಯರಿರುವುದಿಲ್ಲ ಅನ್ನುವ ಕಾರಣದಿಂದ ಈ ರೀತಿಯ ವ್ಯವಸ್ಥೆಗಳಿದ್ದಾವೆ. ಆ ಉಪದಿಷ್ಟವಾದ ಮಂತ್ರವನ್ನು ಋಷಿ ಛಂದೋನ್ಯಾಸ ಪುರಸ್ಸರವಾಗಿ ಕ್ರಮ ಪ್ರಕಾರ ಯಾವುದು ಪೂರ್ಣಜ್ಞಾನಾತ್ಮನೇ ಹೃದಯಾಯ ನಮಃ ಇತ್ಯಾದಿ ಪಂಚಾಂಗನ್ಯಾಸ ಪುರಸ್ಸರ ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಅನ್ನುವ ಶ್ಲೋಕ ಧ್ಯಾನ ಮಂತ್ರ ಸಹಿತವಾಗಿ ಮಂತ್ರ ಜಪವನ್ನು ಮಾಡಬೇಕು. ಮಂತ್ರ ಜಪ ಎಲ್ಲ ಆದ ಮೇಲೆ ಶ್ರೀಕೃಷ್ಣಂ ತರ್ಪಯಾಮಿ ಅಂತ 10ಕ್ಕೆ 1 ಸಲ ಕೃಷ್ಣನಿಗೆ ತರ್ಪಣವನ್ನೂ ಕೊಟ್ಟು ಆಮೇಲೆ ಕಾಯೇನ ವಾಚ ಅನ್ನುವ ಶ್ಲೋಕವನ್ನು ಹೇಳಿ, ಆ ಕಾಯೇನ ವಾಚ ಅಂತ ಹೇಳುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ನಾವು ಹೆಂಗಸರು ಅಂತ ಗೊತ್ತಿರಬೇಕು. ಇಲ್ಲಿ ಹೋದರೆ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವ ಅಂತ ಕೆಲವು ಹೇಳಿಕೊಳ್ತಾರೆ.
ಅನುಸೃತ ಸ್ವಭಾವ ಅಂತ ಹೇಳಿದರೆ ಗಂಡಸರು ಅಂತ ಅರ್ಥ. ಅದರಿಂದ ಅನುಸೃತ ಸ್ವಭಾವಂ ಅಂತ ಹೇಳಬೇಕು, ಅದು ಕ್ರಿಯಾವಿಶೇಷಣವಾಗಿ ನಿಲ್ತದೆ. ಅನುಸೃತ ಸ್ವಭಾವಂ. ಕೆಲವರು ಪ್ರಕೃತಿಯ ಸ್ವಭಾವಾತ್ ಅಂತ ಹೇಳ್ತಾರೆ. ಆ ಪ್ರಕೃತಿಯ ಸ್ವಭಾವಾತ್ ಅನ್ನುವ ಪಾಠ ಮೂಲ ಭಾಗವತದಲ್ಲಿಲ್ಲ. ಇದು ಭಾಗವತದಲ್ಲಿರುವ ಶ್ಲೋಕ, ಭಾಗವತದ ಏಕಾದಶ ಸ್ಕಂದದಲ್ಲಿರುವ ಶ್ಲೋಕ. ಆ ಶ್ಲೋಕದಲ್ಲಿ ಪ್ರಕೃತಿಯ ಸ್ವಭಾವ ಅಂದರೆ ಪ್ರಕೃತಿ ಮತ್ತು ಸ್ವಭಾವ ಎರಡು ಒಂದೇ. ಅದರಿಂದ ಅದು ಅಷ್ಟು ಸಮಂಜಸವಾದ ಪಾಠ ಅಲ್ಲ. ನಮ್ಮ ಸ್ವಭಾವವನ್ನು ಅನುಸರಿಸಿ ಅಂತ ಹೇಳುವ ಅರ್ಥದಲ್ಲಿ ಅನುಸೃತ ಸ್ವಭಾವಂ ಅನ್ನೋದು ಗಂಡಸರು ಹೇಳ್ಬೋದು, ಹೆಂಗಸರು ಹೇಳ್ಬೋದು. ಅನುಸೃತ ಸ್ವಭಾವ ಯಸ್ಮಿನ್ ಕರ್ಮಣಿ ತದ್ಯಥಾ ಸ್ಯಾತ್ ತಥಾ ಅನುಸೃತ ಸ್ವಭಾವಂ, ಅದು ಕ್ರಿಯಾವಿಶೇಷಣ. ನಮ್ಮ ಸ್ವಭಾವವನ್ನು ಅನುಸರಿಸಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿದರೆ ಸ್ತ್ರೀಯರಿಗೆ ಆಗಬೇಕಾದ ಜಪ ಪ್ರಕ್ರಿಯೆ ಎಂದು ಮುಕ್ತಾಯವಾಗ್ತದೆ. ಇಷ್ಟು ಸ್ತ್ರೀಯರ ಜಪದ ವಿಧಾನ ಇರುವುದು. ಮಧ್ಯದಲ್ಲಿ ಒಂದು ಕೃಷ್ಣ ಮಂತ್ರದ ಉಪದೇಶ ಇದೆ, ಬರೀ ಶ್ರೀ ಕೃಷ್ಣಾಯ ನಮಃ ಹೇಳಿದ್ರೆ ಹೇಳ್ಬೋದು. ನಾಮಸ್ಮರಣೆ ಮಾಡುವುದಕ್ಕೆ ನಾಮ ಮಾತ್ರ ಅನುಸ್ಮರಣೆ ಶೂದ್ರಾವಿ ಅಧಿಕಾರಿ, ಎಲ್ಲರಿಗೂ ಅಧಿಕಾರ ಇದೆ ಅಂತೇಳಿ ಆಚಾರ್ಯರೇ ಹೇಳಿದ್ದಾರೆ. ಜಪ ಮಾಡುವಾಗ ಶ್ರೀ ಕೃಷ್ಣಾಯ ನಮಃ ಹೇಳಿದ್ರೆ ಸಾಕು. ಹೇಳಿದರೆ ಸಾಕು. ಪತಿ ಉಪದೇಶಕ್ಕೆ ಅವಾಗ ಗುರುಕುಲೇಟನೇ ಬರೆಯುವುದು, ಗುರುಕುಲ ಅಂದ ಅವಾಗ 40 ಅಂತೆ. ಪತಿ ಇಲ್ಲದೇ ಇರತಕ್ಕಂಥವರು ಕೂಡ ಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿಯೇ ವಿಷ್ಣು ಸಾಯುಜ್ಯವನ್ನು ಪಡೆಯುವುದಕ್ಕೆ ಹೊರಟಂತಹ ಪತಿಯ ಶ್ರೇಯಸ್ಸಿಗೋಸ್ಕರ ತನ್ನ ಅನುಷ್ಠಾನಗಳನ್ನು ನಡೆಸಬೇಕು ಅಂತಲೇ ವಿಧಾನ ಇರುವಂಥದ್ದು. ಈಗ ತಾವು ಕೇಳಿದ್ದು ಉಪದೇಶ ಇಲ್ಲದೇನೂ ಜಪ ಮಾಡ್ಬೋದಲ್ವ ಅಂತ. ಮಾಡ್ಬೋದು, ಆದರೆ ಉಪದೇಶ ಇಲ್ಲದೇ ಜಪಿಸಿದಾಗ ಒಂದು ಫಲ, ಉಪದೇಶ ಇದ್ದು ಜಪಿಸಿದಾಗ 100 ಫಲ, 99 ಲಾಸ್ ಆಗ್ತದಲ್ವ. ನಿಜವಾಗಿ ಅದು ಆ ಶಬ್ದ ಆಗಿದೆ, ಆದರೆ ಅರ್ಥ ಏನು ಗೊತ್ತೋ? ಉಪದೇಶ ಇದ್ದು ಜಪಿಸಿದರೆ 1 ಫಲ, ಉಪದೇಶ ಇಲ್ಲದೇ ಜಪಿಸಿದರೆ 0.01 ಫಲ ಅಂತ ಅರ್ಥ. ಅದಕ್ಕೆ ಅದು 100 ಫಲ ಅಂತ ಹೇಳಿದರೆ ಅದು 100 ಜಾಸ್ತಿ ಆಗುತ್ತೆ ಅಂತಲ್ಲ, ನಿಜವಾದ ಫಲ ಸಿಗುವುದು ಉಪದೇಶ ಇದ್ದು ಜಪಿಸಿದಾಗ. ಯಾಕಂದರೆ ಒಂದು ಉಪದೇಶವನ್ನು ಪಡೆದ ಮೇಲೆ ನಮ್ಮಲ್ಲಿ ದೀಕ್ಷೆ ಹುಡ್ತದೆ, ಜವಾಬ್ದಾರಿ ಹುಡ್ತದೆ. ಈಗ ನಾವು ಬರೀ ನಾಮಸ್ಮರಣೆ ಮಾಡುವುದಾದರೆ ಪುರುಸೊತ್ತಿದ್ರೆ ಮಾಡುವುದು, ಇಲ್ಲೋದರೆ ಬಿಡುವುದು ಅಂತ ಈ ಸ್ಥಿತಿಗೆ ಬರ್ತದೆ. ಈಗ ಉಪನಯನ ಮಾಡಿ ಗಾಯತ್ರಿ ಜಪವನ್ನು ಅಷ್ಟು ಕ್ರಮ ಪ್ರಕಾರ ಉಪದೇಶ ಕೊಡುವುದು, ಯಾಕೆಂದರೆ ಅಲ್ಲಿ ಒಂದು ದೀಕ್ಷೆ, ಅವನಿಗೆ ಒಟ್ಟು ದೀಕ್ಷೆ ಅಂತ. ಆ ದೀಕ್ಷಾ ವಿಧಾನ ಅದು ಉಪದೇಶದಿಂದ ಪ್ರಾಪ್ತಿಯಾಗ್ತದೆ. ಅಂದ ಉಪದೇಶವನ್ನು ಪಡೆದು ಜಪಿಸ್ತಕ್ಕಂಥ ವಿಧಾನವೇ ಸರಿಯಾದ ವಿಧಾನ. ಇನ್ನು ಉಳಿದದ್ದು ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್, ನಥಿಂಗಿಗಿಂತ ಆಗ್ಬೋದು. ಆದರೆ ಇನ್ನೊಂದು ವಿಷಯ ಇದೆ, ಕದಶನಾತ್ ಅನಶನಂ ಶ್ರೇಯ ಅಂತ ಮತ್ತೊಂದು ಮಾತಿದೆ. ಅಂದರೆ ತಪ್ಪು ಮಾಡುವುದಕ್ಕಿಂತ ಮಾಡದೇ ಇರುವುದು ಒಳ್ಳೆಯದು ಅಂತ. ಆದರೆ ಉಪದೇಶ ಇಲ್ಲದೆ ನಾಮಸ್ಮರಣೆ ಮಾಡುವಂಥದ್ದು ತಪ್ಪು ಮಾಡುವಿಕೆ ಅಲ್ಲ, ಆದರೆ ಅವಕಾಶ ಇದ್ದರೆ ಉಪದೇಶವನ್ನು ಪಡೆದು ಸರಿಯಾದ ಕ್ರಮದಲ್ಲಿ ಜಪಾನುಷ್ಠಾನ ಮಾಡುವಂಥದ್ದು ಶ್ರೇಷ್ಠ. ಶ್ರೀ ಕೃಷ್ಣಾಯ ನಮಃ ಅಲ್ಲ, ಮತ್ತೊಂದಿದೆಯಲ್ಲ, ಅಲ್ಲಿ ಕ್ಲೀಮ್ ಅನ್ನೋದನ್ನು ಸೇರಿಸಲಿಕ್ಕೆ ಉಂಟು. ಅಲ್ಲಿ ಕ್ಲೀಮ್, ಅದರ ಜೊತೆಗೆ ಓಂಕಾರದ ಜಾಗದಲ್ಲಿ ಹ್ರೀಮ್ ಅನ್ನುವ ಬೀಜವನ್ನು ಸೇರಿಸಲಿಕ್ಕೆ ಉಂಟು. ಹ್ರೀಮ್ ಅನ್ನೋದು ಲಜ್ಜಾ ಬೀಜ, ಅದು ಲಕ್ಷ್ಮಿಯನ್ನು ಹೇಳ್ತಕ್ಕಂಥ ಬೀಜ. ಆ ಲಜ್ಜಾ ಬೀಜದ ಜೊತೆಗೆ ಕೃಷ್ಣ ಬೀಜ ಮಂತ್ರಕ್ಕೆ ಕ್ಲೀಮ್ ಅಂತ ಹೆಸರು. ಆ ಬೀಜ ಮಂತ್ರವನ್ನು ಸೇರಿಸಿ ಆಮೇಲೆ ಕೃಷ್ಣಾಯ ನಮಃ ಅಂತ ಹೇಳುವಂಥದ್ದು, ಅದು ಉಪದೇಶದಿಂದ ಪ್ರಾಪ್ತವಾಗತಕ್ಕಂಥ ಮಂತ್ರ. ಬೀಜ ಮಂತ್ರಗಳನ್ನು ಜಪಿಸುವುದರಿಂದ ನಾಡಿ ಶುದ್ಧಿ ಆಗ್ತದೆ ಅಂತ ಹೇಳಿ ಚರಕ ಹೇಳ್ತಾನೆ. ಆ ದೃಷ್ಟಿಯಿಂದ ಅಂದರೆ ಆಯುರ್ವೇದ ಶಾಸ್ತ್ರ ಹೇಳುತ್ತದೆ. ಅದನ್ನ ಸ್ತ್ರೀಯರಿಗೂ ಬೀಜ ಮಂತ್ರ ಸಹಿತವಾದ ಉಪದೇಶವೇ ಶ್ರೇಷ್ಠವಾದದ್ದು. ಇಲ್ಲಿ ಗುರುಗಳ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದು, ಹಿಂದೆ ಎಲ್ಲ ಪೌರೋಹಿತ್ಯ ವಿಧಾನಗಳಲ್ಲಿ ಉಪವಾಸದಿಂದ ಯಜ್ಞಕರ್ಮಗಳನ್ನು ನಡೆಸುವ ವಿಧಾನ ಇತ್ತು. ಈಗೀಗ ಬೆಳಗ್ಗೆ ಫಲಾಹಾರ ಆದಮೇಲೆ ಅಗ್ನಿಯಲ್ಲಿ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ನಿರ್ಮಾಣ ಆಗಿ ಹೋಗಿದೆ. ಯಜಮಾನರೂ ಫಲಾಹಾರ ಮಾಡ್ತಾರೆ, ಉಳಿದವರೂ ಫಲಾಹಾರವನ್ನು ಚೆನ್ನಾಗಿ ಮಾಡಿ ಯಜ್ಞವನ್ನು ನಡೆಸುವಂಥದ್ದು ನಡೀತಾ ಇದೆ. ಇದು ಹೇಗೆ ಸರಿಯೋ ತಪ್ಪೋ ಅನ್ನೋ ಒಂದು ಪ್ರಶ್ನೆ. ವಸ್ತುತಃ ಸಮಂಜಸ ಅಲ್ಲ, ಆದರೆ ಪೂರ್ಣ ತಪ್ಪು ಅಂತ ಹೇಳುವಲ್ಲಿ ಧರ್ಮಶಾಸ್ತ್ರೀಯವಾದ ವಿಷಯ ಏನಂದರೆ, ತನ್ನ ಶರೀರದಲ್ಲಿ ಅನಾರೋಗ್ಯದ ಸ್ಥಿತಿ ಇದ್ದರೆ ಅಥವಾ ಬೆಳಗ್ಗೆ ಉಪಾಹಾರವನ್ನು ತೆಗೆದುಕೊಳ್ಳದೆ ಯಜ್ಞಕರ್ಮವನ್ನು ನಡೆಸುವಂತಹ ಸ್ಥಿತಿಯಲ್ಲಿ ಆತನಿಗೆ ಮನಸ್ಸು ಏಕಾಗ್ರವಾಗಿ ನಿಲ್ಲುವುದಿಲ್ಲ ಅಂತಾದರೆ, ಯಜ್ಞ ವಿಘ್ನಕರ ಅಂತ ಆದ ಪಕ್ಷದಲ್ಲಿ ಆವಾಗ ಅಲ್ಪಾಹಾರ ಶುಭಾವಹ ಅಂತುಂಟು. ಏನೊಂದು ಮಾತೇನಿದೆ ಅಂತೇಳಿದರೆ, ನೋಪವಾಸೋ ವರಪ್ರೋಕ್ತಃ ಯಜ್ಞ ವಿಘ್ನಕರೋ ಯದಿ. ಈ ವಿಘ್ನ ಇದಕ್ಕೆ ಅಂಡರ್ಲೈನ್ ಮಾಡಬೇಕು. ಈ ನೋಪವಾಸೋ ವರಪ್ರೋಕ್ತಃ ಅಂತ ಎದ್ದೋದದ್ದು ತಿನ್ನುವುದಲ್ಲ, ಮುಂದಿನ ವಿಷಯ ಜಾಗ್ರತೆ ಇಟ್ಟುಕೊಳ್ಬೇಕು. ನೋಪವಾಸೋ ವರಪ್ರೋಕ್ತಃ
ಯಜ್ಞ ವಿಘ್ನಕರೋ ಯದಿ ಮಲಮೂತ್ರ ಜಯಾರ್ಥಂ ಹಿ ಅಲ್ಪಾಹಾರ ಶುಭಾವಹ ಅಂತ ಹರಿವಂಶದಲ್ಲಿ ಬರ್ತಕ್ಕಂಥ ಮಾತು. ಈ ಮಾತೇನು ಹೇಳ್ತದೆ? ನಿನಗೆ ಯಜ್ಞದಲ್ಲಿ ತೊಂದರೆಯಾಗುವುದಾದರೆ ನೀನು ಉಪವಾಸ ಮಾಡಿ ಯಜ್ಞವನ್ನು ಮಾಡಬೇಡ, ಏನಾದ್ರು ಸ್ವಲ್ಪ ತೆಗೋ, ಆದರೆ ಸಿಕ್ಕಾಬಟ್ಟೆ ತೆಗೊಳ್ಬೇಡ. ಅಲ್ಪಾಹಾರ ಶುಭಾವಹ. ಯಾಕೆ? ಮಲಮೂತ್ರ ಜಯಾರ್ಥಂ. ಸಿಕ್ಕಾಬಟ್ಟೆ ತೆಗೊಂಡ್ರೆ ಮಧ್ಯದಲ್ಲಿ ಒಂದು ಸಲ ಹೋಗಿ ಬರಬೇಕು ಬಾತ್ರೂಮಿಗೆ ಅಂತ ಅನಿಸುತ್ತಲ್ವ? ಈ ಎಲ್ಲ ರಗಳೆಗಳನ್ನು ಪರಿಹರಿಸುವುದಕ್ಕೆ ಅಲ್ಪಾಹಾರ ಶುಭಾವಹ ಅಂತ ಹೇಳಿದ್ದಾರೆ. ಅಲ್ಪಾಹಾರ ಅಂದರೆ ಏನು ಅನ್ನೋದಕ್ಕೂ ವ್ಯಾಖ್ಯಾನ ಮಾಡ್ತಾರೆ. ಹೊಟ್ಟೆಯಲ್ಲಿ ಎಷ್ಟು ಹಿಡಿಸ್ತದೋ ಅದರ ಪಾದ ಅಂದ್ರೇನು? 4ನೇ 1 ಅಂದರೆ ದಿವಸ 16 ಇಡ್ಲಿ ತಿನ್ನುವುದಾದರೆ 4 ಇಡ್ಲಿ ತಿನ್ನಬೇಕು. ದಿವಸ 2 ಇಡ್ಲಿ ಅಷ್ಟು ಅರ್ಧ ಇಡ್ಲಿ ತಿನ್ನಬೇಕು. ಇದು ಕೂಡ ಅಲ್ಲೂ ಕೂಡ ಏನಿದೆ, ಇಡ್ಲಿಯ ವಿಷಯ ಉಂಟಲ್ಲ, ತುಂಬ ಜಾಗ್ರತೆಯಾಗಿರಬೇಕು. ಇಡ್ಲಿ ಭೋಜನ ಒಂದು ಏನುಂಟು, ಅದು ಮುಸುರೆ ಪದಾರ್ಥ. ಮುಸುರೆ ಪದಾರ್ಥವನ್ನು ಸ್ವೀಕರಿಸಿದ ಪಕ್ಷದಲ್ಲಿ ಆತ ಭೋಜನ ಮಾಡಿದ ಹಾಗೆ ಆಯಿತು. ಭುಕ್ತ್ವ ನ ಕುರ್ಯ ನ ಜುಹುಯಾತ್. ಭೋಜನ ಮಾಡಿ ಆತ ಹೋಮ ಮಾಡುವುದಕ್ಕೆ ಅವಕಾಶ ಇಲ್ಲ, ದೇವತಾ ಪ್ರತಿಮೆಗಳನ್ನು ಸ್ಪರ್ಶ ಮಾಡುವುದಕ್ಕೆ ಅವನಿಗೆ ಅವಕಾಶ ಇಲ್ಲ. ಭೋಜನ ನಿಷಿದ್ಧ. ಭೋಜನ ಅಂದರೆ ಏನು? ಭೋಜನ ಅನ್ನೋ ಶಬ್ದಕ್ಕೆ ಭಕ್ಷ್ಯ ಭೋಜ್ಯ ಅಂದುಂಟಲ್ವ, ಅದರಲ್ಲಿ ಭೋಜ್ಯವನ್ನು ಸ್ವೀಕರಿಸುವುದು ಭೋಜನ, ಭಕ್ಷ್ಯವನ್ನು ಸ್ವೀಕರಿಸುವುದು ಉಪಹಾರ. ಉಪಾಹಾರ ಅಥವಾ ಉಪಹಾರ. ಉಪಹಾರ ಅನ್ನೋ ಶಬ್ದವು ಸಂಸ್ಕೃತದ್ದೇ ಶಬ್ದ, ಉಪಹರತಿ. ಉಪಹರಣ ಅಂತೇಳಿದರೆ ಭಕ್ಷ್ಯ ಸ್ವೀಕಾರ, ಭೋಜ್ಯ ಸ್ವೀಕಾರ ಇಲ್ಲ. ಭಕ್ಷ್ಯಕ್ಕೂ ಭೋಜ್ಯಕ್ಕೂ ವ್ಯತ್ಯಾಸ ಏನು? ತಿನ್ನುವಂಥದ್ದು ಭಕ್ಷ್ಯ, ಉಣ್ಣುವಂಥದ್ದು ಭೋಜ್ಯ. ಉಣ್ಣುವುದು ಅಂದ್ರೇನು? ಸಾರು ಹುಳಿ ಹಾಕಿಕೊಂಡು ತಿನ್ನುವುದುಂಟಲ್ಲ, ಅದು ಉಣ್ಣುವುದು. ಈಗ ನಾಯಿಗಳಿಗೆ ಅನ್ನ ಹಾಕಿದರೆ ತಿನ್ನುವುದಾ ಉಣ್ಣುವುದಾ? ಅದು ತಿನ್ನುವುದು. ತಿನ್ನುವುದು ಅಂದರೆ ಭಕ್ಷ್ಯ. ತಿನ್ನುವುದು ಯಾವುದು? ಸೇಬು ಹಣ್ಣು ತಿನ್ನುವುದು. ಸೇಬು ಹಣ್ಣನ್ನು ನುಂಗುವುದು ಅಲ್ಲ, ಅಥವಾ ಉಣ್ಣುವುದು ಅಲ್ಲ, ಅದು ತಿನ್ನುವುದು. ತಿನ್ನುವಂಥದ್ದಕ್ಕೆ ಭಕ್ಷ್ಯ ಅಂತ ಹೆಸರು. ಭಕ್ಷ್ಯವನ್ನು ಸ್ವೀಕಾರ ಮಾಡಬೇಕು. ಅದರಲ್ಲೂ ಕೂಡ ಕಾಲಪಕ್ವ ಅಗ್ನಿಪಕ್ವ ಅಂತ 2 ಇದೆ. ಕಾಲಪಕ್ವ ಸ್ವೀಕಾರದಿಂದ ಉಪವಾಸದ ಫಲವೇ ಪ್ರಾಪ್ತಿಯಾಗ್ತದೆ. ಅಗ್ನಿಪಕ್ವವನ್ನು ಸ್ವೀಕರಿಸಿದಾಗ ಫಲ 10% ಕಡಿಮೆ ಆಗ್ತದೆ. ಕಾಲಪಕ್ವ ಯಾವುದು? ಹಾಲು ಹಣ್ಣು. ಹಾಲನ್ನು ಕುದಿಸಿದರೂ ಕೂಡ ಅದು ಕಾಲಪಕ್ವವೇ ಹೊರತು ಅಗ್ನಿಪಕ್ವ ಅಲ್ಲ. ಅಗ್ನಿಪಕ್ವ ಯಾವುದು? ದೋಸೆ ಇಡ್ಲಿ ಇತ್ಯಾದಿಗಳೆಲ್ಲ ಅಗ್ನಿಪಕ್ವ. ಅದು ಮುಸುರೆ ಆದ ಕೂಡಲೇ ಏನಾಗ್ತದೆ? ಭೋಜ್ಯ ಆಗಿಬಿಡ್ತದೆ. ಆದ್ದರಿಂದ ಈ ವಿಷಯಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅನಿವಾರ್ಯವಾದ ಅಂಶದಲ್ಲಿ ಸ್ವಲ್ಪ ಸ್ವೀಕಾರ, ಅದು ಕೂಡ ಫಲ ಹಾಲು ಹಣ್ಣುಗಳನ್ನು ಸ್ವೀಕರಿಸುವುದು. ಇವತ್ತು ಈ ದೊಡ್ಡ ದೊಡ್ಡ ಯಜ್ಞ ಉಂಟು, ಅಶ್ವಮೇಧಾದಿ ಯಜ್ಞಗಳೆಲ್ಲ ನಡೀತವೆ, ಶ್ರೌತಯಾಗಗಳು ನಡೀತಾರೆ. ಶ್ರೌತಯಾಗದಲ್ಲಿ ವಿಧಾನ ಏನಿದೆ ಅಂತೇಳಿದರೆ, ಆರಂಭದಲ್ಲಿ ಯವಾಗು ಅಂತೇಳಿದರೆ ಜವೆಗೋಧಿ ಬಾರ್ಲಿ ಇತ್ಯಾದಿಗಳ ನೀರು ಮಾಡಿ ಆ ನೀರನ್ನು ಒಂದಿಷ್ಟು ಕುಡಿಯುವುದಿದೆ. ಅದು ಮಧುಪರ್ಕ ಅನ್ನುವ ವಿಧಾನದಲ್ಲಿ ಸೇರ್ತದೆ. ಪುರೋಹಿತರಿಗೆ ಒಂದು ಮಧುಪರ್ಕ, ಹೇಗೆ ಮದುವೆಯಲ್ಲಿ ಒಂದು ಮಧುಪರ್ಕ ಅಂತ ವಿಧಾನ ಇದೆಯೋ ಹಾಗೆ ಇಲ್ಲಿ ಒಂದು ಮಧುಪರ್ಕ ವಿಧಾನದಲ್ಲಿ ಅವರಿಗೆ ಗಂಜಿ. ಯಾವುದರ ಗಂಜಿ? ಬಾರ್ಲಿ, ಜವೆ ಇವುಗಳ ಒಂದು ಇದನ್ನು ಸ್ವೀಕಾರ ಮಾಡಿಕೊಂಡು ಮಾಡುವುದಕ್ಕೆ ಶ್ರೌತಯಾಗ ವಿಧಾನದಲ್ಲಿ ವೈದಿಕವಾದಂತಹ ಅಧಿಕಾರ ಇದೆ. ಆದರೆ ಸಾಮಾನ್ಯ ಸ್ಥಿತಿಯಲ್ಲಿ ದೇವತಾ ಪ್ರತಿಮೆಗೆ ಗುರುಗಳಿಗೆ ಸಂಬಂಧಿಸಿದ ಹಾಗೆ ಕರ್ಮಾನುಷ್ಠಾನ ಇವೆಲ್ಲ ನಡೆಸುವಾಗ ಶುದ್ಧೋಪವಾಸದಿಂದ ನಡೆಸುವಂಥದ್ದೇ ಸರಿಯಾದ ಕ್ರಮ. ಅಲ್ಲಿ ಆಹಾರವನ್ನು ಸ್ವೀಕರಿಸಿ ನಡೆಸುವಂಥದ್ದು ತಪ್ಪು ಅಂತ ಒಂದು ಸಾಮಾನ್ಯ ಸ್ಥಿತಿಯಲ್ಲಿ ಹೀಗೆ. ಅದೇ ಮುಸುರೆ ಅಂದರೆ ಏನು ಅಂತ ಈಗ ಪ್ರಶ್ನೆ. ಮುಸುರೆ ಎಂದರೇನು? ರವೆ ಹಾಕಿದ್ರೆ ಇಡ್ಲಿ ಆಗ್ತದೆ, ಅಕ್ಕಿ ಆಗುವುದಿಲ್ಲ. ಹೌದು, ಮುಸುರೆ ಅಂದರೆ ಏನು ಅಂತ ಧರ್ಮಶಾಸ್ತ್ರದಲ್ಲಿ ಮುಸುರೆ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಅನ್ನ ಅಂತ ಹೆಸರು. ಅನ್ನ ಅಂದರೆ ಮುಸುರೆ, ಉಚ್ಚಿಷ್ಟ ಅಂದರೆ ಎಂಜಲು. ಹೀಗೆ ಅನ್ನ ಮತ್ತು ಉಚ್ಚಿಷ್ಟ ಅಂತ 2 ಶಬ್ದ ಇದೆ. ಯಾವುದು ಅನ್ನ ಅಂತ ಕೇಳಿದರೆ, ಆ ಅನ್ನ ಅನೇಕ ಶಬ್ದ ಅರ್ಥದಲ್ಲಿದೆ. ಅನ್ನ ಅಂದರೆ ಮುಸುರೆ ಯಾವುದು ಅಂತ ಕೇಳಿದರೆ, ಪಿಷ್ಟಂ ಲವಣ ಸಂಯೋಗಾತ್ ತಂಡುಲೋ ಜ್ಞಂಬು ಸಂಯೋಗಾತ್ ಪಿಷ್ಟಂ ಲವಣಯೋಗತಃ ಫಲಂ ತ್ರಿತಯ ಸಂಯೋಗಾತ್ ಅನ್ನಂ ಭವತಿ ತತ್ಕ್ಷಣಾತ್. ಇದು ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿಯಲ್ಲಿರ್ತಕ್ಕಂಥ ಶ್ಲೋಕ. ಯಾವುದು ಅನ್ನವಾಗ್ತದೆ ಅಂದರೆ, ಅಕ್ಕಿಗೆ ನೀರು ಹಾಕಿದರೆ ಅನ್ನ ಆಗುವುದಿಲ್ಲ. ಅಕ್ಕಿಯನ್ನು ಬೆಂಕಿಯಲ್ಲಿ ಹುರಿದರೆ ಅನ್ನ ಆಗುವುದಿಲ್ಲ, ಅಂದರೆ ಮುಸುರೆ ಆಗುವುದಿಲ್ಲ. ಆದರೆ ನೀರು ಹಾಕಿ ಬೆಂಕಿಯಲ್ಲಿಟ್ಟರೆ ಅನ್ನ ಆಗ್ತದೆ. ತಂಡುಲಹ ಅಗ್ನಿ ಅಂಬು ಸಂಯೋಗಾತ್. ಬೆಂಕಿ ಮತ್ತು ನೀರಿನ ಸಂಯೋಗ ಆಯಿತು ಅಂತೇಳಿದರೆ ಅಕ್ಕಿ ಮುಸುರೆ. ಆದ್ದರಿಂದ ಅರಳು ಮುಸುರೆಯಾ? ಅರಳು ಮುಸುರೆ ಅಲ್ಲ. ಯಾಕೆಂದರೆ ಅಗ್ನಿ ಸ್ಪರ್ಶ ಆಗಿದೆ, ನೀರಿನ ಸ್ಪರ್ಶ ಆಗಲಿಲ್ಲ. ಅಥವಾ ನಾವು ದೋಸೆಗೋಸ್ಕರ ನೀರಿಗೆ ಸ್ವಲ್ಪ ಅಕ್ಕಿಗೆ ನೀರು ಹಾಕಿ ಇಟ್ಟಿರ್ತೇವೆ, ಅದು ಮುಸುರೆಯಾ? ಅದು ಮುಸುರೆ ಅಲ್ಲ, ನೀರಿನಲ್ಲಿ ಅಕ್ಕಿ ಹಾಕಿದ್ದೇವೆ ಅಷ್ಟೇ.
ಅದನ್ನು ಬೆಂಕಿ ಇಟ್ಟರೋ ಅಲ್ಲಿಗೆ ಮುಸುರೆ ಆಯಿತು. ಅವಲಕ್ಕಿಯ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ಶ್ರೀಗಳವರು ಇವತ್ತಿಗೂ ಕೂಡ ಮಡಿ ಅವಲಕ್ಕಿ ತಗೊಳ್ತಾರೆ. ಮಡಿ ಅವಲಕ್ಕಿ ಅಂದರೆ ಏನು ಅಂತೇಳಿದರೆ, ಅಕ್ಕಿಯನ್ನು ನೀರಿನಲ್ಲಿ ಹಾಕಿ 2 ದಿವಸ ಇಡಲಿಕ್ಕುಂಟು. ಆಮೇಲೆ ಅದನ್ನು ಒನಕೆ ಹಿಡ್ಕೊಂಡು ಮನೆಯಲ್ಲೇ ಗುದ್ದುವಂತಹ ಕಾರ್ಯಕ್ರಮ ಇದೆ. ಇವತ್ತಿಗೂ ಅನೇಕರು ಮಾಡ್ತಾರೆ. ಅರಳು ಭತ್ತಕ್ಕಿ ಅಂತ ಹೇಳ್ತಾ ಇದ್ರಲ್ವ? ಹೌದೌದು. ಮನೆಯಲ್ಲಿ ಕುಟ್ಟಿ ಮಾಡುವುದು ಅಂದರೆ ಅಲ್ಲಿ ಅಗ್ನಿಸ್ಪರ್ಶ ಇಲ್ಲ. ಇದನ್ನು ಗಮನಿಸಬೇಕು ನಾವು. ಅಲ್ಲಿ ಅಗ್ನಿಸ್ಪರ್ಶ ಇಲ್ಲ, ಆದ್ದರಿಂದ ಅದಕ್ಕೆ ಮುಸರೆ ಇಲ್ಲ. ಆ ಕಾರಣದಿಂದ ಅದನ್ನು ಶ್ರೀಗಳವರು ಕೂಡ ಅಂಥ ಅವಲಕ್ಕಿಯನ್ನು ತಗೊಳ್ತಾರೆ. ಪೀಟಿಗೆ ಮಡಿಗೂ ಕೂಡ ಆ ಅವಲಕ್ಕಿ ಬರ್ತದೆ. ಆದರೆ ಇವತ್ತಿನ ಅವಲಕ್ಕಿ ಯಂತ್ರಗಳಲ್ಲಿ ಆಗುವಂಥ ಅವಲಕ್ಕಿ, ಅದನ್ನು ಯಂತ್ರದಲ್ಲೇ ಬೇಯಿಸಿ ಸ್ಟೀಮಲ್ಲಿ ಬೇಯಿಸಿ ಆಮೇಲೆ ಯಂತ್ರದಲ್ಲಿ ಕುಟ್ಟಿ ಮಾಡ್ತಕ್ಕಂಥ ಅವಲಕ್ಕಿಗಳೇನಿದ್ದಾವೆ, ಆ ಅವಲಕ್ಕಿ ಪರಿಶುದ್ಧವಾದ ಮಡಿಗೆ ಬರುವುದಿಲ್ಲ. ಇದೊಂದು ಸ್ಥಿತಿ ಇದೆ. ಆದರೆ ಅದಕ್ಕೆ ಅವಲಕ್ಕಿ ಅಂತ ಹೆಸರಿದೆ ಅಲ್ವಾ? ಅವಲಕ್ಕಿ ಅಂದರೆ ಮಡಿ ಅಂತ ಒಂದು ಸಾಮಾನ್ಯವಾದ ಲೇಬಲ್ ಬಂದು ಹೋಗಿದೆ. ಯಾಕಂದರೆ ಭಗವಂತ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟದ್ದು, ಸುಧಾಮನಿಗೆ ಸಂಬಂಧಪಟ್ಟದ್ದು, ಹೀಗೊಂದು ಭಾವನೆಯ ಕಾರಣದಿಂದ ಅಲ್ಲಿ ಮಡಿ ಅಂತ ಕಾಣಿಸಿದೆ ಹೊರತು ಇವತ್ತಿಗೂ ಸದಾಚಾರ ಸಂಪನ್ನರಾದ ವಿಮರ್ಶಕ ಜ್ಞಾನಿಗಳು ಅವಲಕ್ಕಿಯನ್ನು ಮಡಿ ಎನ್ನುವ ಪದಾರ್ಥವನ್ನಾಗಿ ಸ್ವೀಕಾರ ಮಾಡುವುದಿಲ್ಲ ಅನ್ನೋದು ಒಂದು ಗಮನದಲ್ಲಿರಬೇಕಾದಂಥ ಅಂಶ. ಕೆಲವು ಲೋಕರೂಢಿಗೂ ನಿಜವಾದ ವಿಮರ್ಶೆಗೂ ವ್ಯತ್ಯಾಸ ಇರ್ತದೆ. ವಿಮರ್ಶಕರು ಅದನ್ನು ಸರಿಯಾಗಿ ಅನುಷ್ಠಾನ ಮಾಡ್ತಾರೆ. ಆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಉಪಯೋಗಿಸುವ ಅವಲಕ್ಕಿ ವಸ್ತುತಃ ಶುದ್ಧವಾದ ಒಂದು ರೀತಿಯಲ್ಲಿ ಅನ್ನ ಸ್ವಭಾವದಲ್ಲಿ ಕುಚ್ಚುಲಕ್ಕಿ ಹೇಗೋ ಅವಲಕ್ಕಿಯು ಕೂಡ ಆ ಸ್ಥಾನದಲ್ಲಿ ಬರ್ತದೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಇದಿಷ್ಟು ಯಾವುದು ತಂಡುಲದ ಬಗ್ಗೆ ನಾನು ಹೇಳಿದೆ. ಈಗ ಉಪ್ಪಿಟ್ಟು ಮುಸರೆ ಹೌದೋ ಅಲ್ಲೋ ಅಂತ ಮುಂದಿನ ಪ್ರಶ್ನೆ. ಅಥವಾ ರವೆ ಇಡ್ಲಿ ಮುಸರೆ. ಈಗ ಅಕ್ಕಿ ಇಡ್ಲಿ ಹೋಯ್ತಾ? ಅಕ್ಕಿ ಇಡ್ಲಿ ಮುಸರೆ ಆಗೋಯ್ತು. ಇನ್ನೀಗ ರವೆ ಇಡ್ಲಿ ಹೇಗೆ? ಯಾಕಂದರೆ ತಂಡುಲದ ವಿಷಯದಲ್ಲಿ ಹೇಳಿದ್ದಲ್ವಾ, ನಾವು ಗೋಧಿಯ ವಿಷಯದಲ್ಲಿ ಹೇಳಲಿಲ್ಲಲ್ವಾ ಅಂತ ಪ್ರಶ್ನೆ ಬರ್ತದೆ. ಆವಾಗ ಪಿಷ್ಟ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಹಿಟ್ಟು, ಪುಡಿಯಾದ ಹಿಟ್ಟು. ಇನ್ನೊಂದು ಅರಳಾದ ಸಜ್ಜಿಗೆ, ರವೆ ಇತ್ಯಾದಿಗಳೆಲ್ಲವೂ ಕೂಡ ಪಿಷ್ಟ. ಒಟ್ಟು ಧಾನ್ಯವನ್ನು ಪುಡಿ ಮಾಡಿದರೆ ಅದಕ್ಕೆ ಪಿಷ್ಟ ಅಂತ. ಪೇಷಣಾತ್ ಪಿಷ್ಟಮಾಹು ಅಂತ ಪಿಷ್ಟ ಅಂತ ಹೆಸರು. ಹಾಗಾದರೆ ಈಗ ಸಜ್ಜಿಗೆ ಮತ್ತು ಗೋಧಿ ಹಿಟ್ಟು ಎಲ್ಲ ಬಂತೀಗ. ಇವುಗಳಿಗೆಲ್ಲ ಪಿಷ್ಟಂ ಲವಣಯೋಗತಃ ಅಂಬುನಾ ಸಹಿತ ಮಿತಿ ಯಾವತ್ತು ಅಂತ ಸೇರಿಸಿಕೊಳ್ಬೇಕು. ನೀರು ಮತ್ತು ಉಪ್ಪು ಅದಕ್ಕೆ ಸೇರಿದರೆ ಮುಸರೆ ಆಯಿತು. ನೀರು ಉಪ್ಪು ಅಂದರೆ ಪಿಷ್ಟಕ್ಕೆ ನೀರು ಹಾಕಿದರೆ ಮುಸರೆ ಅಲ್ಲ, ಪಿಷ್ಟಕ್ಕೆ ಉಪ್ಪು ಹಾಕಿ ಹುರಿದ್ರೆ ಮುಸರೆ ಅಲ್ಲ. ಆದರೆ ಉಪ್ಪು ಹಾಕಿ ನೀರು ಹಾಕಿ ಇಟ್ಟರೆ ಆ ಉಂಡೆ ಉಂಟಲ್ಲ ನಿಮ್ಮದು, ಯಾವುದು ಹಿಟ್ಟಿನ ಉಂಡೆ, ಹಾಂ, ಅದು ಮುಸರೆ. ಉಪ್ಪು ಹಾಕದೆ ಇನ್ನೊಂದು ವಿಷಯ ಇದೆ. ಈಗ ಉಪ್ಪು ಹಾಕದೆ ಹೋದರೆ ಮುಸರೆ ಆಗೋದಿಲ್ಲ ಅಂತ ಆಯ್ತಾ? ಉಪ್ಪು ಹಾಕದೇ ಹೋದರೂ ಬೆಂಕಿಯ ಸ್ಪರ್ಶ ಆದರೆ ಮುಸರೆ. 3 ಸೇರಿದರೆ ಮುಗೀತು. ಉಪ್ಪು, ನೀರು, ಹಿಟ್ಟು, ಅಥವಾ ಉಪ್ಪು ಯಾವುದು ನೀರು, ಹಿಟ್ಟು, ಬೆಂಕಿ, ಒಟ್ಟು ತ್ರಿತಯ ಸಂಯೋಗ. ಅದು 3 ಸೇರಿದರೆ ಮುಸರೆ ಆಯಿತು. ಹಾಗಾದರೆ ನೀರು ಹಾಕಿ ಉಪ್ಪು ಹಾಕದೆ ಬೇಯಿಸಿದರೂ ಕೂಡ ಮುಸರೆ. ಅನ್ನಂ ಭವತಿ ತತ್ಕ್ಷಣಾತ್, ಬೇಯಿಸುವುದಕ್ಕೆ ಇಟ್ಟುಕೊಳ್ಳೆ ಅದು ಮುಸರೆ ಆಗ್ತದೆ. ಅದಕ್ಕೆ ಈಗ ಘಟ್ಟದ ಮೇಲಿನ ಕೆಲವು ಸಂಪ್ರದಾಯಗಳುಂಟು ಕ್ರಮ ಪ್ರಕಾರ. ಏನು ಮಾಡ್ತಾರೆ ಅದನ್ನು ಕೇಳ್ತಾ ಇದ್ದಾರೆ ಅವರು. ಏನದು ಅಂದರೆ ಹಾಲು ಹಾಕಿ ಉಪ್ಪು ಹಾಕದೆ ಮಾಡಿದರೆ ಮುಸರೆ ಅಲ್ಲ, ಧರ್ಮಶಾಸ್ತ್ರ ಪ್ರಕಾರ ಮುಸರೆ ಅಲ್ಲ. ಅಥವಾ ಎಳನೀರು ಹಾಕಿ, ಎಳನೀರು ನೀರಲ್ಲ, ಎಳನೀರು ಅದು ನೀರಲ್ಲ, ಎಳ್ಳು ನೀರು ನೀರೇ, ಆದರೆ ಎಳನೀರು ನೀರಲ್ಲ, ಅದು ದೈವ ಸೃಷ್ಟಿ. ಎಳ್ನೀರು ಹಾಕಿ ಉಪ್ಪು ಹಾಕದೆ ಮಾಡಿದಂತಹ ಚಪಾತಿಯನ್ನು ಅಮ್ಮ ಮಾಡಿದ್ದನ್ನು ಶ್ರೀಗಳವರು ತೆಗೊಳ್ತಾರೆ ಪರಿಶುದ್ಧವಾಗಿ ಮಾಡಿದಂಥ ಸ್ಥಿತಿಯಲ್ಲಿ. ಆದ್ದರಿಂದ ಈ ಪರಿಶುದ್ಧವಾದ ಸ್ಥಿತಿಯಲ್ಲಿ ಆ ರೀತಿ ಮಾಡಿದಾಗ ಅದು ಶುದ್ಧವಾಗಿ ಬರ್ತದೆ. ಅಂದರೆ ಅದಕ್ಕೆ ಮುಸರೆ ಅಲ್ಲ ಅನ್ನುವ ಸ್ಥಿತಿ ಇದೆ. ಇದನ್ನು ಗಮನಿಸಿಕೊಳ್ಬೇಕು. ಪಿಷ್ಟಂ ಲವಣಯೋಗತಃ ಫಲಂ ತ್ರಿತಯ ಸಂಯೋಗ. ಅದು ಸಾರು ಹುಳಿ ಇದೆಲ್ಲ ಮುಸರೆ ಹೌದೋ ಅಲ್ಲೋ? ಉಪ್ಪು ಹಾಕಿದರೆ ಮುಸರೆ, ಉಪ್ಪು ಹಾಕದೆ ಹೋದರೆ ಮುಸರೆ ಅಲ್ಲ. ನನ್ನ ಅಕ್ಕನ ಮನೆಯಲ್ಲಿ ಭಾರಿ ಮಡಿ. ಅಲ್ಲಿ ಈ ಯಾವುದು ನಮ್ಮ ಮೊಸರು ಹುಳಿ, ನಮ್ಮಲ್ಲೆಲ್ಲ ಪುಳಿಗಜಿಪು ಅಂತ ಹೇಳ್ತೇವೆ, ಆಮೇಲೆ ನಮ್ಮ ಕೊದ್ದೇಲು, ಇದನ್ನೆಲ್ಲ ಮಾಡುವಾಗ ಮುಸರೆ ಆಗಬಾರ್ದು ಅಂತ ಅವರ ಪರಿಕಲ್ಪನೆ. ಅದಕ್ಕೆ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು. ಮಣ್ಣಿನ ಪಾತ್ರೆಯಲ್ಲಿ ಬೆಂಕಿಯಲ್ಲಿ ಚೆನ್ನಾಗಿ ಅದು ಕುದಿತು, ಎಲ್ಲ ಆಯಿತು, ಎಲ್ಲ ಉಪ್ಪು ಒಂದು ಹಾಕಲಿಕ್ಕಿಲ್ಲ, ಎಲ್ಲ ಅದನ್ನು ತೆಗೆದು ಕೆಳಗಿಡುವುದು, ಬರ್ರ ಉಪ್ಪು ಹಾಕಿಬಿಡೋದು. ಉಪ್ಪು ಹಾಕಿ ಹೀಗೆ ಮಾಡಿದರೆ ಆಮೇಲೆ 5 ನಿಮಿಷ ಕುದೀತಾ ಇರ್ತದೆ. ಅದು ಇದಲ್ವಾ, ಮಡಿಕೆ ಅಲ್ವಾ, ಆ ಬಿಸಿಯಲ್ಲಿ ಕುದೀತಾ ಇರ್ತದೆ, ಚೆನ್ನಾಗಿ ಆಗ್ತದೆ. ಹೀಗೆಲ್ಲ ಒಂದು
ಚಾಪೆ ಅಡಿಯಲ್ಲಿ ರಂಗೋಲಿ ಅಡಿಯಲ್ಲಿ ತೂರ್ತಕ್ಕಂತಹ ಮಡಿಯ ವಿಧಾನಗಳೆಲ್ಲ ನಮ್ಮಲ್ಲಿ ನಡೀತಾರೆ. ನಾನು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ಉಪ್ಪು ಹಾಕಲಿಲ್ಲ, ನೀವು ಆಮೇಲೆ ಊಟಕ್ಕೆ ಸೇರಿಸಿಕೊಂಡ ಹಾಗೆ ಕೆಳಗಿಳಿಸಿದ ಮೇಲೆ ಉಪ್ಪು ಹಾಕಿದ್ದಲ್ವಾ, ಹೀಗಂತ. ಮೊಸರೆ ಹಾಂ, ಬೆಂದ ಮೊಸರೆ ಅಂತ ಅದು ಮುಟ್ಟಿ ಉಪ್ಪು ತುಪ್ಪ ಇದು ಮುಟ್ಲಿಕ್ಕಿಲ್ಲ, ಹಾಲು ಮೊಸರು ಮುಟ್ಲಿಕ್ಕಿಲ್ಲ. ಇದೊಂದು ವಿಷಯ ಮುಡ್ಚಟ್ ಅಂತ ಕರೆಕ್ಟ್. ಮುಸುರೆಯಲ್ಲಿ ತಾರತಮ್ಯ ಉಂಟು ಅಂತ ಗುರುಗಳು ಹೇಳ್ತಾ ಇರೋದು. ಮುಸುರೆಯ ತಾರತಮ್ಯಗಳು. ಅನ್ನದ ಮುಸುರೆ ಅದು ಸಿಕ್ಕಾಬಟ್ಟೆ ಮುಸುರೆ. ಆ ಮುಸುರೆಯ ಶುದ್ಧೀಕರಣ ಹೇಗೆ? ಬೆರಳು ಮುಟ್ಟಿದರೆ ಬೆರಳನ್ನು ಮಾತ್ರ ತೊಳೆಯುವುದಲ್ಲ, ಬೆರಳು ಮುಟ್ಟಿದರೆ ಇದಕ್ಕೇನು ಹೆಸರು? ನಮ್ಮಲ್ಲಿ ಮಣಿಗಂಟಿನ ತನಕ ತೊಳಿಬೇಕು. ಮಣಿಗಂಟಿನ ತನಕ ಅನ್ನಕ್ಕೆ ಕೈ ಹಾಕಿದರೆ ಕಪೋಣಿ ಅಂತೇಳಿದರೆ ಮೊಣಗಂಟಿನ ತನಕ ತೊಳಿಬೇಕು. ಮೊಣಗಂಟಿನ ತನಕ ಅನ್ನ ಬಿತ್ತು ಅಂತಾದರೆ ಬಾಹುಪರ್ಯಂತವಾಗಿ ತೊಳಿಬೇಕು. ಬಾಹುಪರ್ಯಂತ ಬಿದ್ದರೆ ಸ್ನಾನ ಮಾಡಿ ಬರಬೇಕು. ಆಮೇಲೆ ಎಲ್ಲೋ ಇಲ್ಲಿ ತನಕ ತೊಳೆಯುವುದಲ್ಲ, ಸ್ನಾನ ಮಾಡಿದ್ದು ಬರಬೇಕು. ಇದು ಮುಸುರೆ. ಅದು ಬಿಟ್ಟು ಬೆರಳು ಮುಸುರೆ ಆದರೆ ಕೈ ಮುಸುರೆ ಆದರೆ ಮೈ ಮುಸುರೆ ಅಂತೇಳಿ ಸ್ನಾನ ಮಾಡಿ ಬರಬೇಕಾಗಿಲ್ಲ. ಮುಸುರೆಯ ವಿಧಾನಕ್ಕೆ ಹೀಗೆ ಧರ್ಮಶಾಸ್ತ್ರ ಇಷ್ಟು ಸೂಕ್ಷ್ಮ ವಿಷಯಗಳನ್ನು ಕೂಡ ಹೇಳ್ತದೆ. ಇದು ಅನ್ನದ ಮುಸುರೆಯ ವಿಷಯ ಆಯಿತು. ಇನ್ನು ಹಿಟ್ಟು ಇತ್ಯಾದಿಗಳು ನೀರು ಹಾಕದೆ ಅದನ್ನು ಎಣ್ಣೆಯಲ್ಲಿ ಕಾಯಿಸುವಂಥದ್ದೆಲ್ಲ ಆದರೆ ಅಂಥದ್ದು ಮುಸುರೆ ಅನ್ನುವ ಪರಿಕಲ್ಪನೆಯಲ್ಲೇ ಬರ್ತದೆ. ಆದರೆ ಆ ಮುಸುರೆ ಎಷ್ಟು ಅಂತೇಳಿದರೆ, ಆ ಮುಸುರೆಯ ಕಾರಣದಿಂದಾಗಿ ಆತ ಪರಿಷೇಕಾದಿ ವಿಧಾನಗಳನ್ನು ನಡೆಸಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು ವಿಧಾನ ಇದೆ, ಉಪ್ಪು ಹಾಕಿದ ಪದಾರ್ಥದಿಂದ ಪ್ರಾಣಾಹುತಿ ತಗೊಳ್ಳಬಾರ್ದು ಅಂತ ಒಂದು ವಿಧಾನ ಇದೆ. ಈ ಕಾರಣದಿಂದ ನೀವು ಬಿಸಿಬೇಳೆ ಬಾತೇ ಫಲಾರ ಮಾಡುವುದಾದರೂ ಸ್ವಲ್ಪ ಅನ್ನ ಹಾಕಿ ಪರಿಷೇಕಕ್ಕೆ ವ್ಯವಸ್ಥೆ ಮಾಡಿರಬೇಕಾಗ್ತದೆ. ಸರಿಯಾದ ವಿಧಾನ ಹಾಗೆ. ಅನ್ನ ಬೇಕಲ್ಲಿ, ಸ್ವಲ್ಪ ಪರಿಷೇಕಕ್ಕೋಸ್ಕರ ಆದರೂ ಬೇಕು. ಉಳಿದದ್ದನ್ನು ಏನಂತ ತಗೊಳ್ಳುವುದಾದರೂ ಉಪ್ಪಿನ ಪದಾರ್ಥದಿಂದ ನಾನು ಪ್ರಾಣಾಹುತಿಯನ್ನು ಕೊಡುವುದಕ್ಕೆ ಅವಕಾಶ ಇಲ್ಲ ಅಂತ ಧರ್ಮಶಾಸ್ತ್ರದಲ್ಲಿ ದಿಶೆ ಇದೆ. ಮೂರನೇ ಹಂತದ ಮುಸುರೆ ಅಂತೇಳಿದರೆ ಈ ಸಾರು ಹುಳಿ ಇತ್ಯಾದಿಗಳೆಲ್ಲ ಅನ್ನದ ಸಂಬಂಧ ಇಲ್ಲದ ಉಪ್ಪು ಹಾಕಿದ ಮುಸುರೆ. ಆ ಮುಸುರೆ ಬೇರೆ ಪದಾರ್ಥಗಳನ್ನು ಮುಟ್ಟುವುದಕ್ಕೆ, ಕೈ ತೊಳ್ಕೊಳ್ಳುವುದಕ್ಕೆ ಅಷ್ಟೇ ಸಂಬಂಧಪಟ್ಟದ್ದು. ಭಾರಿ ದೊಡ್ಡ ಮುಸುರೆ ಅಲ್ಲ. ಆ ಮುಸುರೆಯಲ್ಲಿ ವ್ಯತ್ಯಾಸ ಇದೆ ಅನ್ನೋದು ಒಂದು ಗಮನಿಸಬೇಕು. ಈಗ ದಧಿಸಕ್ತಿ ಹೇಳಿದ್ರಲ್ಲ, ಈ ವ್ರತದಲ್ಲಿ ದಧಿಸಕ್ತಿಗೆ ದಧಿ ಹಾಕಿ ಮಾಡೋದಲ್ಲ, ಅದಕ್ಕೆ ನಿಷೇಧ ಇಲ್ಲಲ್ಲ. ಇದರಲ್ಲಿ ಒಂದು ಸಲ ಇದರ ಬಗ್ಗೆ ಚರ್ಚೆ ನಡೆದಿತ್ತು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ. ಅವರ ಪ್ರಶ್ನೆ ಅರ್ಥ ಆಯಿತಾ? ದಧಿಸಕ್ತು ಯಾವಾಗ ತಗೊಳ್ಳುವುದು? ಉಪಕರ್ಮದಲ್ಲಿ. ಆ ಉಪಕರ್ಮ ಶ್ರಾವಣ ಮಾಸದಲ್ಲಿ ಬರುವುದು ಸಾಮಾನ್ಯ. ಶ್ರಾವಣ ಮಾಸ ದಧಿವ್ರತ ನಡೀತಾ ಇರುವಾಗ ದಧಿಸಕ್ತು ಪ್ರಾಶನ ಮಾಡಿದರೆ ವ್ರತ ಭಂಗ ಆಗುವುದಿಲ್ವೇ ಅಂತ ಒಂದು ಪ್ರಶ್ನೆ. ಇದೇ ರೀತಿ ಪಂಚಾಮೃತ ಪಂಚಗವ್ಯಗಳಲ್ಲೂ ಬರ್ತಕ್ಕಂಥ ಸಮಸ್ಯೆ ಇದು, ಸಾಮಾನ್ಯವಾಗಿ ಬರುವಂಥ ಸಮಸ್ಯೆಗಳು. ಇದಕ್ಕೆ ನಮ್ಮ ಚರ್ಚೆಯಲ್ಲಿ ಬಂದ ಉತ್ತರ, ಭಾರಿ ಚರ್ಚೆ ನಡೀತು, ತುಂಬ ಚರ್ಚೆ ಉಂಟಿದ್ರಲ್ಲಿ. ಅಷ್ಟು ಚರ್ಚೆ ಮಾಡಿ ಕೊನೆಗೆ ಎಲ್ಲಿ ವಿಧಾನ ಇದೆಯೋ ಅಲ್ಲಿ ಸ್ವೀಕರಿಸತಕ್ಕದ್ದು ಹೀಗೆ ತೀರ್ಮಾನ ಆಯಿತು. ಅದು ಎಲ್ಲಿಗೆ ಬಂತು? ಪಂಚಾಮೃತ ಪಂಚಗವ್ಯಗಳಲ್ಲೂ ಕೂಡ ಹಾಲು ಮೊಸರುಗಳನ್ನು ಬಳಸಬೇಕು. ನಾವು ತೆಗೊಳ್ಳಬೇಕಾದ್ರೆ ಅದು ಪಂಚಾಮೃತವೇ ಹೊರತು ದಧಿಯೂ ಅಲ್ಲ, ಕ್ಷೀರವೂ ಅಲ್ಲ, ಪದಾರ್ಥಾಂತರ. ಅದಕ್ಕೆ ಮೀಮಾಂಸಾಶಾಸ್ತ್ರದ ವಿಷಯಗಳು ಎಲ್ಲವನ್ನು ಸೇರಿಸಿ. ಪಂಚಗವ್ಯವೂ ಕೂಡ ಹಾಗೆ. ಆಯುರ್ವೇದದ ಪಂಚಗವ್ಯ ಒಟ್ಟು 5 ರೀತಿಯಲ್ಲಿ ಪಂಚಗವ್ಯ ಮಾಡಲಿಕ್ಕುಂಟು. ಗೋಮೂತ್ರ ಎಷ್ಟು, ಗೋಮಯ ಎಷ್ಟು ಅನ್ನುವ ವಿಧಾನದಿಂದ ಬೇರೆ ಬೇರೆ ಥರ ಇದೆ. ಗೋಮೂತ್ರೈಕ ಫಲಂ ದದ್ಯಾತ್, ಗೋಮೂತ್ರಾರ್ಧಂತು ಗೋಮಯಂ, ಕ್ಷೀರಂ ಸಪ್ತಫಲಂ ದದ್ಯಾತ್ ಅಂತ ಎಲ್ಲ ಒಂದು ವಿಧಾನಗಳುಂಟು. ಬೇರೆ ಬೇರೆ ಔಷಧಗಳಿಗೆ ಪಂಚಗವ್ಯದಲ್ಲಿ ಹಾಕುವ ಪರಿಮಾಣದಲ್ಲಿ ವ್ಯತ್ಯಾಸ ಇರ್ತದೆ. ಆ ರೀತಿಯ ಪಂಚಗವ್ಯವನ್ನು ನಡೆಸಿದ್ದನ್ನೇ ಆಯುರ್ವೇದದ ಪ್ರಕಾರ ಔಷಧವಾಗಿ ಸ್ವೀಕರಿಸಬೇಕು. ನಾವು ಪರಿಶುದ್ಧಿಗೋಸ್ಕರ ಸ್ವೀಕರಿಸುವ ಪಂಚಗವ್ಯದಲ್ಲೂ ಕೂಡ ದಧಿವ್ರತದಲ್ಲಿ ದಧಿಯನ್ನು ಉಪಯೋಗಿಸಬೇಕು. ಅದು ಬಿಟ್ಟು ಚೆನ್ನಾಗಿ ಕಡೆದು ಮಜ್ಜಿಗೆಯನ್ನು ಹಾಕುವುದಲ್ಲ, ದಧಿಯನ್ನೇ ಹಾಕಬೇಕು. ಹಾಗೆ ದಧಿಸಕ್ತು ಕೂಡ, ದಧಿಸಕ್ತು ಪ್ರಾಶನದಲ್ಲೂ ಕೂಡ ದಧಿಯನ್ನು ಮಥನ ಮಾಡಿ ಮಜ್ಜಿಗೆ ಸಕ್ತು ಮಾಡುವುದಲ್ಲ, ತಕ್ರ ಸಕ್ತು ಅಲ್ಲ, ದಧಿಸಕ್ತವನ್ನೇ ಸ್ವೀಕರಿಸಬೇಕು. ವಿಹಿತವಾದದ್ರಿಂದ ವಿಹಿತಕರಣ ನ ದೋಷ. ಅದು ವಿಹಿತವನ್ನು ನಾವು ಸ್ವೀಕಾರ ಮಾಡಿದ್ರಿಂದ. ಇಲ್ಲೇ ಹೋದರೆ ಮುಂದೆ ಆಹುತಿ ಕೊಡಲಿಕ್ಕೆ ಉಂಟು. ನೀವು ದಧಿಸಕ್ತು ಪ್ರಾಶನ ಮಾಡಿ ಆಹುತಿ ಕೊಡುವುದು ಅದು ತಪ್ಪಲ್ವಾ? ಹಾಗಾದರೆ ಅದು ವಿಹಿತ ಕರ್ಮವನ್ನು ನಡೆಸಿಯೇ ಕರ್ಮ ಮಾಡಬೇಕು ಅಂತ ಹೀಗೆ ಅಲ್ಲಿ ನಿರ್ಧಾರವಾಗಿದೆ. ಇನ್ನೂ ನೀವು ಚರ್ಚೆ ಮಾಡುವುದಕ್ಕೆ ಅವಕಾಶ ಉಂಟು. ಆ ದೊಡ್ಡ ವಿದ್ವತ್ ಸಭೆಯಲ್ಲಿ ತೀರ್ಮಾನ ಆದ ವಿಷಯ ನಾವು ನಿಮ್ಮ ಮುಂದೆ ಹೇಳಿ. ಒಂದು ಸ್ತ್ರೀ ಸದಾಚಾರ ಅಂತೇಳಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ವತಿಯಿಂದ ಸ್ತ್ರೀಯರಿಗೆ ನಡೆಸುವ ವಾರ್ಷಿಕ ಶಿಬಿರಗಳೇನುಂಟು ಅದರಲ್ಲೆಲ್ಲ ಸ್ತ್ರೀಯರಿಗೆ ಕೊಡುವುದಕ್ಕೋಸ್ಕರ ಸಿದ್ಧವಾದ ಪುಸ್ತಕ ವಿದ್ಯಾಪೀಠದಲ್ಲಿ ಸಿಗ್ತದೆ. ಬೇರೆ ಕಡೆಯಲ್ಲಿ ಎಲ್ಲಿ ಸಿಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಸ್ತ್ರೀ ಸದಾಚಾರ ಅಂತ ಪುಸ್ತಕ ತುಂಬ ಸುಂದರವಾಗಿದೆ. ವ್ಯವಸ್ಥಿತವಾಗಿ ಸ್ತ್ರೀಯರ ಉತ್ಥಾನದಿಂದ ಹಿಡಿದು ನಿದ್ರೆಯ ತನಕದ ವಿಷಯಗಳು, ಅಷ್ಟೂ ವಿಷಯಗಳು ಕೂಡ ಅದರಲ್ಲಿದ್ದಾವೆ. ಜಪ ವಿಧಾನವೂ ಕೂಡ ಅದರಲ್ಲಿ ಉಂಟು. ಪಂಚಗವ್ಯ ಪ್ರಾಶನ ಮಾಡಲೇಬೇಕಂತಿದೆಯಾ? ಇನ್ನೊಂದು ಎಲ್ಲರ ಹತ್ರವೂ ಚಾಲ್ತಿಯಲ್ಲಿರುವ ಪುಸ್ತಕ ಇರ್ಬೋದು. ಯಾವುದು ಅಂದರೆ
ಸ್ತ್ರೀಧರ್ಮ ನಮ್ಮ BN ವಿಜಯೇಂದ್ರಾಚಾರ್ಯರು ರಚನೆ ಮಾಡಿರುವ ಸ್ತ್ರೀಧರ್ಮ ಪುಸ್ತಕದಲ್ಲೂ ಅದರ ವಿಸ್ತಾರವಾಗಿ ಅದರಲ್ಲಿದೆ. ಸೂಚಕ ಶುದ್ಧಿ ಆಗಬೇಕು, ಪಂಚಗವ್ಯ ಪ್ರಾಶನ ಮಾಡಲೇಬೇಕಾ? ಈ ಆಶೌಚದ ಶುದ್ಧಿಗೆ, ಆಶೌಚದಲ್ಲಿ ಸೂತಕ ಅಂದರೆ ಮೃತಕಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಗವ್ಯ ಪ್ರಾಶನ ಬೇಕು ಅಂತ ಒಂದು ಪ್ರಶ್ನೆ. ಧರ್ಮಶಾಸ್ತ್ರ ಹೇಳಲಿಲ್ಲ. ಶುದ್ಧಿ ಹೇಗೆ ಅಂದರೆ ಕಾಲಾತ್ ಶುದ್ಧಿ. ಕಾಲಶುದ್ಧಿ ಅಂತ ಹೇಳಿದರೆ 10 ದಿವಸ ಆಗಿ 11ನೇ ದಿವಸದ ಸೂರ್ಯೋದಯಕ್ಕೆ ಅಂತ ಕೆಲವರು, 11ನೇ ದಿವಸದ ಸಂಗಮ ಕಾಲಕ್ಕೆ ಅಂತ ಕೆಲವರು. ಏನೇ ಇರಲಿ 11ನೇ ದಿವಸಕ್ಕೆ ತಾನಾಗಿ ಶುದ್ಧಿ ಆಗ್ತದೆ. ಆಮೇಲೆ ಆತ ಅದಕ್ಕಿಂತ ಮುಂಚೆ ಮುಟ್ಟಿದ್ದಂತಹ ವಸ್ತ್ರ, ಅವನ ಶರೀರ, ಇದರ ಶುದ್ಧಿಯನ್ನೆಲ್ಲ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಸ್ನಾನ ವಿಹಿತ. ಅಷ್ಟು ಕಾಲದಲ್ಲೂ ಆತ ಜಪಾದಿಗಳನ್ನು ಬಿಟ್ಟ ಕಾರಣದಿಂದ ಅವನ ಯಜ್ಞೋಪವೀತಕ್ಕೆ ಅಶುದ್ಧಿ ಇರುವುದರಿಂದ ನೂತನ ಯಜ್ಞೋಪವೀತ ಧಾರಣ ವಿಹಿತ. ಪಂಚಗವ್ಯ ಪ್ರಾಶನದ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಮೃತಿಯಾಗಿದ್ದರೆ ಗೃಹಕ್ಕೆಲ್ಲಕ್ಕೂ ಶುದ್ಧೀಕರಣ ಮಾಡುವುದಕ್ಕೋಸ್ಕರ ಒಂದು ಪಂಚಗವ್ಯ ಪ್ರಾಶನ ಅನಿವಾರ್ಯ ಆಗ್ತದೆ, ಶವಸ್ಪರ್ಶಾದಿಗಳು ನಡೆದಿರುವುದರಿಂದ. ಗೋಮಯ ತಂದಿಟ್ಟುಗಳ ಗೋಮಯ ಎಷ್ಟು ದಿವಸ ಇಟ್ಕೋಬೋದು? ಗೋಮಯ ಎಷ್ಟು ದಿವಸವಾದರೂ ಕೂಡ ಅಶುದ್ಧವಾಗುವುದಿಲ್ಲ. ಆದರೆ ಗೋಮಯದಲ್ಲಿ ಫಂಗಸ್ ಬಂದರೆ ಅಶುದ್ಧ ಆಗ್ತದೆ. ಅದೇ ಗೋಮಯ ತಂದಿಟ್ಟುಕೊಳ್ಬೋದು, ಸಾಮಾನ್ಯ ಒಣಗಿಸಿ ಇಟ್ಟುಕೊಳ್ಬೋದು. ಒಣಗಿಸಿದ ಗೋಮಯವೂ ಕೂಡ ಶುದ್ಧ. ಆದರೆ ತಾರತಮ್ಯ, ಈಗ ಮುಸುರೆಯಲ್ಲಿ ತಾರತಮ್ಯ ಉಂಟಲ್ವ, ಹಾಗೆ ಒಳ್ಳೆ ಪ್ರಶ್ನೆ ಏನಂದರೆ ಬಿಸಿ ಗೋಮಯ ಅತ್ಯಂತ ಶುದ್ಧ. ಆಯುರ್ವೇದದ ಬಗ್ಗೆ ಹೇಳ್ತಾ ಇದ್ದೇನೆ. ಬಿಸಿ ಗೋಮಯ ಅಂದರೆ ಹಸು ಗೋಮಯ ಹಾಕಿದ ನಂತರದ 1 ಗಳಿಗೆ 24 ನಿಮಿಷ ಅಂತ ಅರ್ಥ. ಅದು ಆ ಗೋಮಯ ಹಾಕಿ 1 ಗಳಿಗೆ ಉಂಟಲ್ಲ, ಅದು ಬಿಸಿ ಗೋಮಯ. ಅದು ಎಷ್ಟು ಬಿಸಿ ಇರ್ತದೆ ಅಂದರೆ ನೀವು ಸ್ನಾನ ಮಾಡುವ ಬಿಸಿನೀರಿನಷ್ಟು ಬಿಸಿ ಇರ್ತದೆ. ಅದರ ಗೋಮೂತ್ರವೂ ಹಾಗೆ, ಗೋಮಯವೂ ಹಾಗೆ. ಆ ಗೋಮಯ ಅತ್ಯಂತ ಶುದ್ಧ. ಉಷ್ಣ ಗೋಮಯ ಅಂತಲೇ ಅದಕ್ಕೆ ಹೆಸರು. ಇದು ಆಯುರ್ವೇದದಲ್ಲಿ ಕೆಲವು ಔಷಧಕ್ಕೆ ಅದನ್ನೇ ಉಪಯೋಗಿಸಬೇಕು ಅಂತ ವಿಧಾನ ಇದೆ. ಆಮೇಲೆ ಆರಿದ ಗೋಮಯ ಉಂಟಲ್ವ, ಅದು 1 ದಿವಸಕ್ಕೆ ಶುದ್ಧ. 1 ದಿವಸ ಅಂತ ಇದ್ದರೆ ಒಂದು ಸೂರ್ಯೋದಯದಲ್ಲಿ ಆದದ್ದು ಮುಂದಿನ ಸೂರ್ಯೋದಯದ ತನಕ, ಸೂರ್ಯಾಸ್ತದಿಂದ ಸೂರ್ಯಾಸ್ತದ ತನಕ ಆ ದಿವಸಕ್ಕೆ ಅದು ಪೂರ್ತಿ ಶುದ್ಧ. ಇಂಥದ್ದನ್ನು ಉಪಯೋಗಿಸುವುದು ಸರ್ವಶ್ರೇಷ್ಠವಾದ ವಿಧಾನ. ಇದರ ನಂತರ ನಮಗೆ ಗೋಶಾಲೆಗೇ ಹೋಗಿ ಗೋಮೂತ್ರ ತರಬೇಕು ಅನ್ನೋ ಪರಿಸ್ಥಿತಿ, ಗೋಮಯ ತರಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಗೋಮಯವು ಸರ್ವದಾ ಶುದ್ಧ. ಕರೀಷಿಣಿ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ. ಕರೀಷಿಣಿ ಅಂದರೆ ಕರೀಷ ಅಂದರೆ ಒಣಗಿದ ಗೋಮಯಕ್ಕೇನು ಹೆಸರು? ಬೆರಣಿ. ಬೆರಣಿಗೆ ಕರೀಷ ಅಂತ ಹೆಸರು. ಕರೀಷಿಣಿ ಅನ್ನೋ ಶಬ್ದಕ್ಕೆ ಬೆರಣಿಯಲ್ಲಿ ನಿಂತವಳು ಅಂತಲೂ ಅರ್ಥ. ಲಕ್ಷ್ಮೀದೇವಿಗೆ ಹೆಸರದು, ಗೋಮಯದಲ್ಲಿ ನಿಂತವಳು ಅಂತ. ಅದರಲ್ಲಿ ಬೆರಣಿಯಲ್ಲೂ ನಿಂತವಳು ಅಂತ. ಆದ್ದರಿಂದ ಬೆರಣಿಗೂ ಕೂಡ ಪರಿಶುದ್ಧಿ ಇದೆ, ಅದನ್ನು ಉಪಯೋಗಿಸುವುದಕ್ಕೆ ಬರ್ತದೆ. ಬಾವಿ ಅಕಸ್ಮಾತ್ ಶುದ್ಧ ಅಶುದ್ಧ ಆದರೆ ತಕ್ಷಣ ಶುದ್ಧ ಮಾಡ್ಕೊಳ್ಳೋ ಕ್ರಮ ಇದೆ. ಬಾವಿಯನ್ನು ಶುದ್ಧ, ಮೊದಲ ಹಂತದ ಶುದ್ಧ ಯಾವುದಂದರೆ ಶಾಲಗ್ರಾಮ ತೀರ್ಥವನ್ನು ಅದರಲ್ಲಿ ಹಾಕುವುದೇ ಮೊದಲ ಹಂತದ ಶುದ್ಧ. 2ನೇ ಹಂತದ ಶುದ್ಧ, ಅದರಲ್ಲಿ ಅಶುದ್ಧಿ ಅಂತೇಳಿದರೆ ಅದಕ್ಕೆ ಕೆಂಪು ನೀರು ಸೇರುವಂಥದ್ದು, ನೀರಿನಲ್ಲಿ ಏನಾದರೂ ಅಶುದ್ಧಿ ಆಗುವಂಥದ್ದು, ರಜಸ್ಪರ್ಶವಾಗುವಂಥದ್ದು, ಪ್ರಾಣಿಗಳು ಸತ್ತು ಬೀಳುವಂಥದ್ದು ಇತ್ಯಾದಿ ಘಟಿಸಿದಾಗ ಮೊದಲು ಪ್ರಾಣಿಯನ್ನು ತೆಗಿಬೇಕು. ತೆಗೆದ ಮೇಲೆ ಅದಕ್ಕೆ ಸುಣ್ಣವನ್ನು ಹಾಕಬೇಕು. ಚೂರ್ಣ ಪ್ರಕ್ಷೇಪ ಅಥವಾ ಕತಕ ಚೂರ್ಣ ಪ್ರಕ್ಷೇಪ ಅಂತ ಹೇಳ್ತಾರೆ. ಕತಕ ಚೂರ್ಣ ಅಂತೇಳಿದರೆ ಅದೊಂದು ಥರದ ಸಮುದ್ರದಲ್ಲಿ ಸಿಕ್ಕಿದ ಒಂದು ಥರದ ಚಿಪ್ಪಿನ ಪುಡಿ. ಚಿಪ್ಪಿನ ಪುಡಿ ಕತಕ ಚೂರ್ಣ ಏನು ಕರೀತಾರೆ? ಚಿಪ್ಪೆ ಸುಣ್ಣ ಅಂತ ಕರೀತಾರೆ. ಕತಕ ಚೂರ್ಣ ಅಂತ ಅದೊಂದು. ಅಥವಾ ಇನ್ನೂ ಉಳಿದ ಸುಣ್ಣ ಉಂಟಲ್ಲ, ಮೈಲ್ತುತ್ತಿಗೆ ಬಳಸ್ಕೊಂಡು ನೀವು ಬಳಸ್ತಿರಲ್ಲ, ಆ ಸುಣ್ಣದ ಪುಡಿಯನ್ನು ಅದಕ್ಕೆ ಹಾಕಿದರೆ ಈ ಯಾವ ಪ್ರಾಣಿ ಸತ್ತಿದೆ ಅದರದ್ದು ಬ್ಯಾಕ್ಟೀರಿಯಾಗಳೆಲ್ಲ ಸೇರಿರ್ತಾವಲ್ವ, ಆಮೇಲೆ ಅದರ ಪ್ರಾಣಿಯ ಶರೀರದ ಅಂಶಗಳೆಲ್ಲ ಸೇರಿರ್ತಾವಲ್ಲ, ಅದನ್ನೆಲ್ಲ ಆ ಸುಣ್ಣ ಹೀರಿಕೊಂಡು ಸಾವಕಾಶವಾಗಿ ಎಲ್ಲವನ್ನು ಕೆಳಗೆ ದಬ್ಬಿ ಕೊನೆಗೆ ಸುಣ್ಣವೂ ಕೂಡ ಕೆಳಗೆ ಹೋಗಿ ಮಣ್ಣಿನಲ್ಲಿ ಹೋಗಿ ನಿಲ್ತದೆ, ನೀರು ಶುದ್ಧವಾಗ್ತದೆ. ಈ ಶುದ್ಧ ಆದಮೇಲೆ ಆಮೇಲೆ ಭಗವಂತನ ತೀರ್ಥ ಅದನ್ನು ಪ್ರೋಕ್ಷಣೆ ಮಾಡಬೇಕು. ಇನ್ನೂ ಒಂದು ವೇಳೆ ಕಾಕ ಎಲ್ಲಿಯಾದರೂ ಸತ್ತಿದ್ರೆ ಆಗ ನೀರು, ಕಾಕೆ, ಗೂಬೆ ಇಂಥದ್ದು ಅಂದರೆ ಅಸ್ಪೃಶ್ಯ ಪ್ರಾಣಿಗಳು ಅದರಲ್ಲಿ ಸತ್ತಿದ್ದ ಪಕ್ಷದಲ್ಲಿ ಆವಾಗ ಪುಣ್ಯಾಹವಾಚನ ಮಾಡಿ ಪಂಚಗವ್ಯ ಮತ್ತು ಪುಣ್ಯಾಹೋದಕವನ್ನು ಹಾಕಬೇಕು ಅದಕ್ಕೆ. ಇಷ್ಟು ವಿಧಾನ. ಗಂಟೆ 10 ಆಗಿದೆ. ಪೂಜ್ಯ ಶ್ರೀಪಾದರ ಸಮಯದ ಸ್ನಾನದ ಮುಹೂರ್ತ. ಹಾಗಾಗಿ ನಾವು ಈಗಿನ ಬೆಳಗ್ಗಿನ ಗೋಷ್ಠಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ಮಧ್ಯಾಹ್ನ ಹೇಗೂ ಸಾಯಂಕಾಲದ ಹೊತ್ತು 5ರಿಂದ 6 ಉಪನ್ಯಾಸ ಆದ ಮೇಲೆ 6 ಗಂಟೆಯಿಂದ 6:30 ತನಕ ನಮಗೆ ಕಾಲಾವಧಿ ಇದೆ. ಇನ್ನು ಉಳಿದ ಪ್ರಶ್ನೆಗಳನ್ನು ಸಾಯಂಕಾಲದ ಹೊತ್ತು ಅವಲೋಕನ ಮಾಡೋಣ. ಪೂಜ್ಯ ಶ್ರೀಪಾದರು ಒಂದು ಮಾತನ್ನು ಹೇಳಬೇಕಾಗಿ ಬೆಳಗ್ಗಿನ ದಿವಸ ಹೇಳ್ತಾರೆ, ಒಂದು ವಿಷಯವನ್ನು ಹೇಳಿ ಅನುಗ್ರಹ ಮಾಡಬೇಕು. ಒಂದು ಶ್ಲೋಕ ಹೇಳಿಬಿಟ್ಟ. ಇವತ್ತು ಭಾಗವತ, ಇದು ಭಾಗವತದ ಮಂಗಲ ಶ್ಲೋಕ. ಜನ್ಮ
ನಿಶ್ಚಯೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ. ಶ್ರೀ ಗುರುಭ್ಯೋ ನಮಃ. ಭಾಗವತ ಭಗವತ್ ಸಂಬಂಧಿಯಾದ ಕಥಾನಕ ವಿಶೇಷವಾಗಿರುವಂಥದ್ದು, ದ್ವಾದಶ ಸ್ಕಂದವಾಗಿ ಪೂರ್ಣವಾಗಿರುವಂಥ ಕೃತಿ ಅದು. ಅದು ಕೋಷ್ಟಪದಿ ಅಂತ ನಾನು ಯಾವಾಗಲೂ ಹೇಳುವುದಿದೆ. ಭಾದ್ರಪದ ಶುದ್ಧದಲ್ಲಿ ಭಾಗವತ ಶ್ರವಣ ಮಾಡುವಂಥದ್ದು ನಮಗೆ ಮೋಕ್ಷದಲ್ಲಿ ಸೀಟ್ ರಿಸರ್ವ್ ಮಾಡ್ಕೊಳ್ಳಿಕ್ಕೆ. ಆಯಿತಾ, ಭಾಗವತ ಶ್ರವಣ ನಾವು ಮಾಡಿದ್ವಿ, ನಾವು ಮಾತ್ರ ಹೋದರೆ ಸಾಕಾಗೋದಿಲ್ಲ. ನಮ್ಮ ಪರಿಚಿತರು ಬೇಕು. ಯಾವುದು ಅಪರಿಚಿತ ಪ್ರದೇಶಕ್ಕೆ ನಾವು ಒಬ್ಬರೇ ಹೋದರೆ ಖುಷಿ ಕೊಡುವುದಿಲ್ಲ. ನಮ್ಮವರು ಬೇಕು. ನಮ್ಮವರನ್ನು ಕರೆಸೋದು ಯಾವುದರಿಂದ? ಪಿತೃಪಕ್ಷದಿಂದ. ಭಾದ್ರಪದ ಬಹುಳದಲ್ಲಿ ಪಿತೃಪಕ್ಷ ಅಂತ ಆಚರಣೆ ಮಾಡ್ತೇವೆ. ಇದರಿಂದ ನಮ್ಮ ಪೂರ್ವಜರು ಕೂಡ ಅವರಿಗೆ ಮೋಕ್ಷ ಸಿಗುವಂತೆ ಭದ್ರಪದ ಭಗವಂತನ ಹೆಸರು, ಮಂಗಳಮಯವಾದ ಪಾದವುಳ್ಳವನು, ಪದ ಹೆಸರುಳ್ಳವನು, ಎಲ್ಲವೂ ಅವನೇ. ಅವನ ಮಾಸ ಇದು. ಹೇಗೆ ಶುಕ್ಲ ಪಕ್ಷದಲ್ಲಿ ಭಾಗವತ, ಕೃಷ್ಣ ಪಕ್ಷದಲ್ಲಿ ಪಿತೃಕಾರ್ಯ. ಈ ರೀತಿಯಾಗಿ ನಮ್ಮ ಉದ್ಧಾರಕ್ಕೆ ಇರುವಂಥದ್ದು ಭದ್ರಪದ. ಹಾಗಾಗಿಯೇ ವಿಶೇಷವಾಗಿ ಪ್ರೋಷ್ಠಪದಿ ಅದು ಸಪ್ತಾಹ ಕ್ರಮದಿಂದಲೂ ಇಡೀ ಒಂದು ಪಕ್ಷ ಪೂರ್ತಿ ಹೇಳುವಂಥದ್ದು ಭಾಗವತ. ಎಷ್ಟು ಕೇಳುತ್ತೇವೋ ಅಷ್ಟು ನಮ್ಮ ಶುದ್ಧಿ ಮಾಡಲಿಕ್ಕೆ. ಕತೆ ನಿಮಗೆಲ್ಲ ಗೊತ್ತೇ ಇದೆ ಭಾಗವತದ. ಯಾಕೆ ಹೀಗೆ ನಾರದರು ಭಕ್ತಿಯ ಉದ್ಧಾರ ಆಯಿತು, ಆದರೆ ನನಗೆ ಜ್ಞಾನ ವೈರಾಗ್ಯಗಳು ಬರಬೇಕು, ಭಾಗವತ ಕೇಳಬೇಕು ಅಂತ. ಇದು ಎಲ್ಲಿಯ ತನಕ ಅಂದರೆ ಆಶ್ರಮ ಸ್ವೀಕಾರವಾಗುವ ಪೂರ್ವದಲ್ಲೂ ಭಾಗವತ ಶ್ರವಣ ಮಾಡಬೇಕು ಅಂತ ವೈರಾಗ್ಯ ತಂದು ಕೊಡುವಂಥದ್ದು. ಪರೀಕ್ಷಿತ ಮಹಾರಾಜ ಕೂತಿದ್ದು ಸಂಸಾರ ದಾಟಬೇಕು ಅಂತ 7 ದಿನದ ಅವಕಾಶ ಇದ್ದಿತ್ತು. ಯಾಕೆ? ಎಲ್ಲ ಇತ್ತು, ಭೋಗ ಬಿಟ್ಟು ನಿಂತವನು. ದೇವರಲ್ಲಿ ಮನಸ್ಸು ಗಟ್ಟಿಯಾಗಿ ನೆಲೆನಿಲ್ಲಬೇಕು, ಭಾಗವತ ಶ್ರವಣ ಮಾಡಬೇಕು. ಆ ದೃಷ್ಟಿಯಲ್ಲಿ ಪ್ರೋಷ್ಠಪದಿ ಆರಂಭವಾಗಿದೆ. ಇನ್ನೇನು ಆಚಾರ್ಯರ ಈ ಪ್ರಶ್ನೆಗಳು ಕೇಳುವುದಿದೆಯಲ್ಲ, ಇದೆಲ್ಲವೂ ಕೂಡ ನಾವು ಭಾಗವತವನ್ನು ಮಾಡುವಂಥದ್ದು. ನಮ್ಮ ನಿತ್ಯಾನುಷ್ಠಾನದ ಬಗ್ಗೆ ಇರುವ ಸಂದೇಹ, ನಾವು ಅನುಷ್ಠಾನ ಮಾಡುವಲ್ಲಿ ಕೊರತೆಗಳು ನಮ್ಮ ತಡೆ, ಅದೆಲ್ಲ ಸಂಯೋಜನೆ ಮಾಡ್ತಾ ಇರ್ತೇವೆ. ಮುಸುರೆ ಬಗ್ಗೆ ಹೇಳುವಾಗ ನಮಗೆ ಅದು ಎಚ್ಚರ ಇರುವುದಿಲ್ಲ. ಬೆಂದ ಮುಸರೆ ಆಗಲಿ ಮತ್ತೊಂದು ಮುಸರೆ ಎಚ್ಚರ ಇರುವುದಿಲ್ಲ. ಅದೇ ಹೇಳ್ತಾರೆ, ಇವರು ಮನೆಯಲ್ಲೇ ಇವರನ್ನು ಹಳೆ ಕಾಲದವರು ಅಂತ ಆರೋಪಗಳು ಬರ್ತಾ ಹೋಗ್ತದೆ. ಏನಪ್ಪ ಇವ್ರು ಹೀಗೆ ಮಾಡ್ತಾರೆ, ಅದು ಮುಟ್ಬಾರ್ದು, ಇದು ಮುಟ್ಬಾರ್ದು, ಉಪ್ಪು ಇಂಥದ್ದು ತುಪ್ಪ ಇತ್ಯಾದಿಗಳಿಗೆ ಬೆಂದ ಸಾರು ಹುಳಿ ಮುಟ್ಟಿಯನ್ನು ಮುಟ್ಟಬಾರದು, ಉಪ್ಪಿನಕಾಯಿ ಎಲ್ಲ ಮುಟ್ಟಬಾರದು. ಆದರೆ ಹೇಳಿದ್ರೆ ಏನಪ್ಪ ಮಡಿಯುವುದು ಅಂತ. ಆದರೆ ಕ್ರಮ ಯಾವುದು ತಿಳಿದುಕೊಂಡು ಮಾಡಬೇಕು ಅಂತ. ಯಾಕೆ ಮಾಡಬೇಕು? ನಮ್ಮ ಸಾಧನೆ ಎಲ್ಲವೂ ಸಾಧನೆ ಪೂರಕವಾಗಿ. ನಮಗೆ ದೇವರ ಚಿಂತನೆ ಬರಬೇಕು ಅಂದರೆ ಕೂತ್ಬಿಟ್ಟು ಜ್ಞಾನ ಬಂತು ಅಂತಲ್ಲ, ಶುದ್ಧವಾಗಬೇಕು. ಅಂತಃಕರಣ ಶುದ್ಧಿಗೆ ಪ್ರತಿಯೊಂದು ಕರ್ಮಗಳು. ಹಾಗಾಗಿ ಮಾಡುವ ಕರ್ಮ ಶುದ್ಧವಾಗಬೇಕು. ಆ ದೃಷ್ಟಿಯಲ್ಲಿ ಈ ಪ್ರಶ್ನೋತ್ತರ ಭಾಗವತ ನಮ್ಮ ಉದ್ಧಾರಕ್ಕೆ, ನಮ್ಮನ್ನು ಪುನೀತರನ್ನಾಗಿ ಮಾಡುವಂಥದ್ದು. ಅಂತ ಭಾಗವತ ಶ್ರವಣ ವಿಶೇಷವಾಗಿ ಆಗಬೇಕು. ಶ್ರೀಕೃಷ್ಣ ಟೈಮ್ ಹಾಕುರಿ.